कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। बुद्धिर्बलं यशोधैर्यं निर्भयत्वमरोगता अजाढ्यं वाक्पटुत्वं च हनुमत्स्मरणात् भवेत्। कामधेनुर्यथा पूर्वं सर्वाभीष्टफलप्रदा तथा कलौ आदिराजः श्रीपादौ भीष्टदः सताम्। तपस्वाध्यायनिरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवं। ಶ್ರೀಗುರುಭ್ಯೋ ನಮಃ. ರಾಮಾಯಣ ಚಿಂತನ ಮಾಲಿಕೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಯುದ್ಧಕಾಂಡದ ಕುಂಭಕರ್ಣನನ್ನು ವಧಿಸಿ ಮತ್ತೆ ರಾವಣನ ವಧೆಗೆ ಸಿದ್ಧನಾಗ್ತಾ ಇರುವಂತಹ ಶ್ರೀರಾಮಚಂದ್ರನ ಕಥಾಭಾಗ ನಿನ್ನೆಯ ದಿವಸ ನಾವು ನೋಡಿತ್ತು. ಜೊತೆಗೆ ಅಧಿಕ ಮಾಸದ ಬಹುತೇಕ ದಿನಗಳನ್ನು ನಾವು ಕಳೆದಿದ್ದೇವೆ. ಕೊನೆಯ ದಿನದ ಇಂದು ಕೂಡ ಅದರ ಬಗ್ಗೆ ಕಿಂಚಿತ್ತಾದ ಒಂದಿಷ್ಟು ಅಂಶಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಅಧಿಕ ಮಾಸದಲ್ಲಿ ಏನೇನೇನೆಲ್ಲ ಮಾಡಬೇಕು, ನಿತ್ಯ ದೇವಪೂಜಾ ಅತಿಥಿ ಸತ್ಕಾರಗಳು ಜಪತಪಗಳೆಲ್ಲ ಬಹುತೇಕ ಮಟ್ಟಿಗೆ ನಾವೆಲ್ಲ ಮಾಡಿಯೇ ಇರ್ತೇವೆ. ಅದು ಎಲ್ಲದರ ಜೊತೆಗೆ ಅಧಿಕ ಮಾಸ ಅಂದಾಗ ಒಂದು ವಿಶೇಷ, ನಿತ್ಯಕ್ಕೂ ಅಡುಗೆ ಮಾಡ್ತೇವೆ. ಯಾರಾದರೂ ಅತಿಥಿಗಳು ಬರ್ತಾರೆ ಅಂದರೆ ಒಂದು ಸಣ್ಣದೇನೋ ಒಂದು ಹೊಸ್ತು ಸೇರಿಸಿಬಿಡ್ತೇವೆ. ಹಾಗೆ ಅಧಿಕ ಮಾಸ ಅಂದರೆ ಒಂದು ಅತಿಥಿಯ ಹಾಗೆ, ಅದು ಯಾವತ್ತೂ ಬರುವಂಥದ್ದಲ್ಲ. ನಿತ್ಯ ಇಡುವಂತಹ ದೀಪ, ನಿತ್ಯ ದೇವರಿಗೆ ಏರಿಸುವಂತಹ ಹೂ, ಮಾಡುವ ನೈವೇದ್ಯದ ಜೊತೆಯಲ್ಲಿ ಅಧಿಕ ಮಾಸದ ನಿಮಿತ್ತವಾಗಿ ಒಂದು ವಿಶೇಷವನ್ನು ಬಹುತೇಕ ಮಟ್ಟಿಗೆ ಸೇರಿಸಿಕೊಳ್ಳುವ ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ. ಅದಕ್ಕೆ ಬೇರೆ ಬೇರೆ ದಾರಿಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಪೂಪ ದಾನ ಮಾಡಬೇಕು ಅಂತ ಹೇಳ್ತಾರೆ. ಭಾಗವತಾದಿ ಸಚ್ಚಾಸ್ತ್ರಗಳ ಶ್ರವಣ ಮಾಡಲಿಕ್ಕೆ ಹೇಳ್ತಾರೆ. ನಿತ್ಯ ದೇವರ ಮುಂದೆ ವಿಶೇಷ ದೀಪ ಹಚ್ಚಲಿಕ್ಕೆ ಹೇಳ್ತಾರೆ. ಹೀಗೆ ಅನೇಕ ಅಂಶಗಳನ್ನು ನಡೆಸಲಿಕ್ಕೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದರಲ್ಲಿ ಎಲ್ಲವನ್ನೂ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸ್ವಾಭಾವಿಕವಾಗಿ ಯಾವುದು ನಮ್ಮಿಂದ ಆಗ್ತದೆ, ಯಾರಿಂದ ಯಾವುದು ಮಾಡಲಿಕ್ಕಾಗ್ತದೆ ಅದು ಮಾಡುವುದು ಶ್ರೇಯಸ್ಕರ. ಅಪೂಪದಾನ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮಾಡುವುದು ಕಷ್ಟ. ಸೂರ್ಯಮಂಡಲದಷ್ಟು ದೊಡ್ಡದಾದ ಅಪೂಪವನ್ನು ದಾನ ಮಾಡಬೇಕು, ಬರೀ ಸಣ್ಣ ಸಣ್ಣದಲ್ಲ ಹೇಳ್ತಾರೆ. ಅದರಲ್ಲಿ ಅಷ್ಟು ರಂಧ್ರಗಳೆಲ್ಲ ಬರಬೇಕು ಅಂತ ಹೇಳ್ತಾರೆ. ಹೀಗೆ ಅಂದರೆ ಅಪೂಪ ದಾನ ಮಾಡಬೇಕು ಅಂತ ಹೇಳಿ ಬರೀ ಸಣ್ಣ ಅಪೂಪಗಳನ್ನು ಮಾಡಬೇಡಿ, ಸ್ವಲ್ಪ ದೊಡ್ಡದಿರಲಿ ಅಂತ ಅದರ ಅರ್ಥ. ಅದು 33 ಸಂಖ್ಯೆಯಲ್ಲೆಲ್ಲ ನಡೆಸಲಿಕ್ಕೆ ವಿಧಿ ಕೊಟ್ಟಿದ್ದಾರೆ. ಆ ವಿಧಿಯ ಪ್ರಕಾರದಲ್ಲಿ ಮಾಡಿ ದೇವರಿಗೆ ನೈವೇದ್ಯಾದಿಗಳನ್ನು ಮಾಡಿ ದಾನ ಕೊಡುವಂಥದ್ದು ಆದರೆ ಸಂತೋಷ. ಒಂದು ವೇಳೆ ನಮ್ಮಿಂದ ಆಗಲಿಲ್ಲ ಅಂಥದ್ದು ಮಾಡಲಿಕ್ಕೆ ಏನೋ ಕಾರಣದಿಂದ ಏನು ಮಾಡಬಹುದು, ಇನ್ನಿತರ ಏನಾದರೂ ಕೊಡಿ. ಮನೆಯಲ್ಲಿ ಒಳ್ಳೆ ಬಾಳೆಗೊನೆ ಬಿಟ್ಟಿದೆ, ಒಂದು 33 ಬಾಳೆಹಣ್ಣುಗಳನ್ನು ಒಂದು ದೇವಾಲಯಕ್ಕೋ ಮಠಕ್ಕೋ ಯೋಗ್ಯರಿಗೋ ಒಪ್ಪಿಸಿಬಿಡಿ. ಅಲ್ಲ, ಬಾಳೆಹಣ್ಣು ಕೂಡ ಸಿಗಲಿಲ್ಲ, ಇನ್ನೇನೋ ಒಂದು ಫಲಗಳು ಬಂತು, ಅದನ್ನು ಕೊಟ್ಟುಬಿಡಿ. ಇತ್ತೀಚೆಗೆ ಪ್ರವಚನಕ್ಕೆ ಹೋದಾಗ
ಒಬ್ಬರು ಹೆಂಗಸು 33 ಕಡಲೆ ಬೀಜ ಕೊಟ್ಟಿದ್ರು. ಒಂದು ಕವರಲ್ಲಿ ಹಾಕಿ 33 ಕಡಲೆ ಬೀಜ. ಅಂದರೆ ಅಲ್ಲಿ ವಸ್ತುವಿಗೆ ಮಹತ್ವ ಇಲ್ಲ ಅಂತಲ್ಲ, ವಸ್ತುವಿಗೆ ಮಹತ್ವ ಉಂಟು. ಅದಕ್ಕಿಂತಲೂ ಹೆಚ್ಚು ಕೊಡಬೇಕು ಅನ್ನುವಂತಹ ಆ ಭಾವನೆ ಏನುಂಟು ಅದು ದೊಡ್ಡದು. ಸರಿ, ಅದೂ ಆಗದೆ ಹೋದರೆ ಗಂಡಸರಾದರೆ 33 ತುಳಸಿ ದಳಗಳನ್ನು ಎತ್ತಿ ಮಠಕ್ಕೆ ಕೊಡು, ಅದು ಒಂದು ದೊಡ್ಡ ಕೆಲಸ. ಹೆಂಗಸರಾದರೆ 33 ಹೂಗಳು ಮನೆಯಲ್ಲೇ ಬೆಳೆದಿರ್ತದೆ. ಈಗಂತೂ ಹೂ, ತುಳಸಿ ಇತ್ಯಾದಿ ಎಲ್ಲ ಸಮೃದ್ಧವಾಗಿ ಸಿಕ್ಕುವ ಕಾಲ. ಅದರಿಂದ 33 ಹೂವನ್ನು, ಹೂವಿನ ಹಾರವನ್ನು ಅಥವಾ ತುಳಸಿ ದಳವನ್ನು, ಹೀಗೆ ಯಾವುದನ್ನಾದರೂ ಕೂಡ ನಮ್ಮ ಕೈಯಿಂದ ಆಗುವಂತಹ ದಾನದ ಸಂಖ್ಯೆಗೆ ಅನುಗುಣವಾಗಿ ನಾವು ಮಾಡ್ತಾ ಬರುವಂಥದ್ದು ಈ ಕಾಲದಲ್ಲಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ದಾರಿಯನ್ನು ನಮಗೆ ತಿಳಿಸಿಕೊಡ್ತಾರೆ. ಇದೆಲ್ಲ ದೇವರ ಸೇವೆಯ ಬಗೆಗಳಾಯಿತು. ಇನ್ನೊಂದು ತಿಳಿಸಿಕೊಡುವಂಥದ್ದು ಗೋಸೇವೆ. ಆ ದನವನ್ನು ನಿತ್ಯ ನಾವು ಹಟ್ಟಿಯಲ್ಲಿ ಕಟ್ಟಿ ಸೇವೆ ಮಾಡಿ ಹಾಲು ಕರೆಯುವಂಥದ್ದೆಲ್ಲ ನಮ್ಮ ನಿತ್ಯ ಪರಿಪಾಠ ಆಯಿತು ಅಂತಾದರೂ, ಈ ಅಧಿಕ ಮಾಸದಲ್ಲಾಗುವಾಗ ವಿಶೇಷವಾಗಿ ಗೋಸೇವೆಯನ್ನು ಮಾಡಲೇಬೇಕು ಅಂತ ವಿಧಿ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಗೋಗಳಿದ್ದಾವೋ ಇಲ್ಲವೋ ಗೊತ್ತಿಲ್ಲ. ಈಗ ಗೋವುಗಳನ್ನು ಸಾಕುವುದು ಅಂದರೂ ಕಷ್ಟ ಉಂಟು. ಕೊನೆ ಪಕ್ಷ ಯಾವ ಶಾಲೆಯಲ್ಲಿ ಗೋವುಗಳಿದ್ದಾವೆ, ಗೋಶಾಲೆಗೆ ಹೋಗಿ ಅಥವಾ ಗೋವುಗಳಿರುವಲ್ಲಿಗೆ ನಾವು ಹೋಗಿ ಈ ಸಮಯದಲ್ಲಿ ಅವುಗಳ ಸೇವೆ ಮಾಡುವಂಥದ್ದು ಪ್ರಶಸ್ತ ಅಂತ ನಾವು ತಿಳ್ಕೊಳ್ಬೇಕು. ಈ ಗೋವುಗಳು, ತುಳಸಿ, ಅಶ್ವತ್ಥ ಇದೆಲ್ಲವೂ ಕೂಡ ನಮ್ಮ ಹಿರಿಯರು ತುಂಬ ಬುದ್ಧಿವಂತಿಕೆಯಿಂದ ಹುಡುಕಿಕೊಟ್ಟ ವಸ್ತುಗಳು. ನೋಡಿ, ನಾವಿವತ್ತು ಒಂದು ಕಾಡಿಗೆ ಹೋಯಿತು ಅಂದರೆ ಸಾವಿರಾರು ಮರಗಳು ಕಾಡಿನಲ್ಲುಂಟು. ಅಷ್ಟೂ ಮರಗಳನ್ನು ಪೂಜಿಸಲಿಕ್ಕೆ ನಮ್ಮ ಹಿರಿಯರು ಹೇಳಲಿಲ್ಲ. ಸಾವಿರಾರು ಮರಗಳ ಮಧ್ಯದಲ್ಲಿ ಒಂದು ಅಶ್ವತ್ಥವನ್ನು ಹುಡುಕಿ ಪೂಜೆ ಮಾಡಿ ಅಂತ ಹೇಳಿದರು. ಯಾಕೆ ಅವರ ಕಣ್ಣಿಗೆ ಬೇರೆ ಸಿಗಲಿಲ್ಲ? ಕಲ್ಪವೃಕ್ಷ ಅಂತ ತೆಂಗಿನ ಮರವನ್ನು ಕರೆದಿದ್ದಾರೆ, ಇನ್ನು ಅಂತಹ ಅನೇಕ ಮರಗಳನ್ನೆಲ್ಲ ಹೇಳಿದ್ದಾರೆ. ಆದರೆ ಪೂಜಿಸ್ಲಿಕ್ಕಾಗುವಾಗ ನಮಗೆ ವಿಧಿ ಕೊಟ್ಟದ್ದು ಅಶ್ವತ್ಥ ಮರವನ್ನು ಮಾತ್ರ. ಇತ್ತೀಚಿನ ದಿನದವರೆಗೂ ಕೂಡ ನಮ್ಮಲ್ಲಿ ಎಲ್ಲ ನಮಗೆ ತಮಾಷೆ ಮಾಡ್ತಾ ಇದ್ರು. ನಾವು ಮರಗಳನ್ನು ಪೂಜಿಸುವವರು, ಗಿಡಗಳನ್ನು ಪೂಜಿಸುವವರು, ಕಲ್ಲನ್ನು ನಂಬುವವರು ಅಂತ. ಆದರೆ ಇವತ್ತಿನ ನಮ್ಮ ವಿಜ್ಞಾನ ನಮಗೆ ತಿಳಿಸಿಕೊಟ್ಟಿದೆ, ಇತರ ವೃಕ್ಷಗಳಿಗಿಂತ ಸಮಾಜಕ್ಕೆ ಅತ್ಯಂತ ಹೆಚ್ಚಿನ ಆಕ್ಸಿಜನ್, ಆಮ್ಲಜನಕವನ್ನು ಕೊಡುವ ವೃಕ್ಷ ಇದ್ದರೆ ಅದು ಅಶ್ವತ್ಥ ವೃಕ್ಷ ಮಾತ್ರ ಅಂತ. ಇದನ್ನು ನಾವು ಕಂಡುಕೊಂಡದ್ದು ಇತ್ತೀಚಿನ ದಿನದಲ್ಲಿ. ಆದರೆ ಅಶ್ವತ್ಥ ವೃಕ್ಷವನ್ನು ಕಡಿಬಾರದು, ಪೂಜಿಸಬೇಕು ಅಂತ ಹೇಳಿದ್ದು ನೂರಾರು ವರ್ಷಗಳ ಹಿಂದೆ. ನಮ್ಮ ವಿಜ್ಞಾನ ಇನ್ನೂ ಕಣ್ಣು ತೆಗೆಯುವ ಮುಂಚೆ ನಮ್ಮ ಪಾಠದಲ್ಲಿ ವಿಜ್ಞಾನ ಅನ್ನುವ ಒಂದು ಸಬ್ಜೆಕ್ಟ್ ಬರುವುದರ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಹಿರಿಯರು ಇಂತಹ ಸೂಕ್ಷ್ಮ ವಸ್ತುಗಳನ್ನು ಹುಡುಕಿ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ಇಂಥದ್ದನ್ನು ಪೂಜಿಸಿ ಅಂತ. ಅಂತಹ ವೃಕ್ಷಗಳಲ್ಲೆಲ್ಲ ಶ್ರೇಷ್ಠವಾದ ವೃಕ್ಷ ಅಶ್ವತ್ಥ. ಸಸ್ಯಗಳಲ್ಲಿ ಶ್ರೇಷ್ಠವಾದ್ದು ತುಳಸಿ. ಇವತ್ತು ಹಾಗೆ ನಾವು ದಾರಿಯಲ್ಲಿ ನಡ್ಕೊಂಡು ಹೋದರೆ 10 ರೀತಿಯ ಸಸ್ಯಗಳನ್ನು ನಾವು ಕಾಣುತ್ತೇವೆ. ಆ 10 ರೀತಿಯ ಸಸ್ಯಗಳಲ್ಲಿ ಎಲ್ಲ ಸಸ್ಯಗಳಿಗೂ ವೃಂದಾವನ ಕಟ್ಟೆಯನ್ನು ಕಟ್ಟಿ ನಿತ್ಯ ನೀರು ಹಾಕಿ ಅರಸಿನ ಕುಂಕುಮ ಏರಿಸಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಲಿಕ್ಕೆ ವಿಧಿ ಇಲ್ಲ. ನಮಗೆ ವಿಧಿ ಕೊಟ್ಟದ್ದು ಕೇವಲ ತುಳಸಿಯನ್ನು ನೆಡಲಿಕ್ಕೆ ಮಾತ್ರ. ಅದು ಎಷ್ಟು ಕೊಟ್ಟಿದ್ದಾರೆ ಅಂದರೆ, ನಾವು ಒಂದು ಗೃಹ ಪ್ರವೇಶವನ್ನು ಮಾಡ್ತೇವೆ ಅಂದರೂ ಕೂಡ ಪ್ರವೇಶ ಮಾಡುವ ಮುಂಚೆ ಹೊರಗೆ ತುಳಸಿಯನ್ನು ನೆಟ್ಟು ಪೂಜಿಸಿ ಮತ್ತೆ ಗೃಹವನ್ನು ಪ್ರವೇಶಿಸಬೇಕು.
ಇಲ್ಲದಿದ್ದರೆ ನಮಗೆ ಒಳಗೆ ಹೋಗಲಿಕ್ಕೆ ಅಧಿಕಾರವೇ ಇಲ್ಲ. ಯಾಕೆ? ಆ ಅಶ್ವತ್ಥ ವೃಕ್ಷ ದೊಡ್ಡ ಮರವಾಗಿ ಈ ಸಮಾಜಕ್ಕೆ ಯಾವ ಆಮ್ಲಜನಕವನ್ನು ಕೊಡ್ತದೆ, ಸಣ್ಣ ಗಿಡವಾಗಿ ತುಳಸಿಯು ಅಷ್ಟೇ ಆಮ್ಲಜನಕವನ್ನು ಕೊಡ್ತದೆ. ಬೇರೆ ನೂರಾರು ಗಿಡಗಳಿದ್ದರೂ ಕೂಡ ಅದರ ಮಧ್ಯದಲ್ಲಿ ಎಲ್ಲವನ್ನು ದೂರ ಮಾಡಿ ನಮ್ಮ ಹಿರಿಯರು ತುಳಸಿಯನ್ನು ನೆಟ್ಟು ಪೂಜಿಸಿ ಅಂತ ಹೇಳಲಿಕ್ಕೆ ಕಾರಣ ಇದು. ಇವತ್ತು ತುಳಸಿಗೆ ಸರಿಯಾದ ಒಂದು ಔಷಧೀಯ ಸಸ್ಯ ಎಲ್ಲಿಯೂ ಇಲ್ಲ. ನಿಮಗೆ ಗೊತ್ತಿರಲಿ, ಉಡುಪಿಯ ಕೃಷ್ಣ ಮಠದಲ್ಲಿ ಕೃಷ್ಣನಿಗೆ ಲಕ್ಷಾರ್ಚನೆ, ಕೋಟಿ ಅರ್ಚನೆ ಎಲ್ಲ ಆದಾಗ ಆ ಪ್ರಸಾದ ರೂಪದ ತುಳಸಿಯನ್ನು ತಗೊಂಡು ಹೋಗಲಿಕ್ಕೆ ವೈದ್ಯಕೀಯ ಇದರಲ್ಲಿ ಕೆಲಸ ಮಾಡುವವರು ಕಾಯ್ತಾ ಇರ್ತಾರೆ. ನಮಗೆ ತುಳಸಿ ಬೇಕಾದ ಹಾಗೆ ಸಿಕ್ಕುವುದಿಲ್ಲ, ನಮಗೆ ಔಷಧಕ್ಕೆ ಅದನ್ನು ನಾವು ಉಪಯೋಗಿಸಿಕೊಳ್ತೇವೆ, ದಯವಿಟ್ಟು ನಮಗೆ ಕೊಡಿ ಅಂತ ಉಪಯೋಗಿಸಿದ ನಿರ್ಮಾಲ್ಯ ರೂಪದ ತುಳಸಿಯ ಪ್ರಸಾದವನ್ನು ಔಷಧಕ್ಕಾಗಿ ತಗೊಂಡು ಹೋಗ್ತಾರೆ. ಇವತ್ತಿಗೂ ಕೂಡ ಎಲ್ಲ ಸತ್ವಭರಿತವಾದ ಔಷಧೀಯ ಗುಣಗಳಿರುವಂತಹ ಒಂದೇ ಒಂದು ಒಳ್ಳೆಯ ಸಸ್ಯ ಹೇಳಿದರೆ ತುಳಸಿ. ಇದನ್ನು ಬಿಟ್ಟು ಮೂರನೆಯದ್ದಿರುವಂಥದ್ದು ಪ್ರಾಣಿಗಳಲ್ಲಿ ಆನೆ ಉಂಟು, ಸಿಂಹ, ಹುಲಿ, ಕರಡಿ, ನರಿ, ತೋಳ, ನೂರಾರು ಪ್ರಾಣಿ ಸಂಕುಲದಲ್ಲಿ ನಮಗೆ ಪೂಜಿಸಲಿಕ್ಕೆ ಅಂತ ಹೇಳಿದ್ದು ಗೋವನ್ನು ಮಾತ್ರ. ಬೇರೆ ಯಾವುದನ್ನು ಕೂಡ ತಿರಸ್ಕಾರ ಮಾಡಿದ್ದಲ್ಲ. ನಮ್ಮಲ್ಲಿ ಯಾವ ಪ್ರಾಣಿಯನ್ನು ಕೊಲ್ಲಿಕ್ಕೆ, ಸಂಹಾರ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಹೇಳಲೇ ಇಲ್ಲ. ಆದರೆ ಅಷ್ಟು ಪ್ರಾಣಿ ಸಂಕುಲದಲ್ಲಿ ಕರೆದು ಅದಕ್ಕೆ ಆಹಾರ ಇತ್ಯಾದಿಗಳನ್ನು ಕೊಟ್ಟು ನಮಸ್ಕಾರ ಮಾಡಿ ನಾವು ಪ್ರಾರ್ಥಿಸುವಂತಹ ಒಂದು ಪ್ರಾಣಿ ಸಂಕುಲದಲ್ಲಿ ಒಂದು ಜೀವಿ ಇದ್ದರೆ ಅದು ಗೋವು ಮಾತ್ರ. ಯಾಕೆ ಕೇಳಿದರೆ ಆ ಗೋವಲ್ಲಿ ಇರುವಂತಹ ಅಂತಹ ಗುಣವನ್ನು ನಮ್ಮ ಹಿರಿಯರು ನೋಡಿದ್ದಾರೆ. ಅದಕ್ಕೆ ಹೆಸರೇ ಗೋ ಅಂತ, ಗೌಹು ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಅಂದರೆ ಎಲ್ಲ ರೀತಿಯಿಂದಲೂ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರ್ತದೆ. ಅದರಲ್ಲಿ ಯಾವುದೂ ಕೂಡ ವ್ಯರ್ಥ ಅನ್ನುವಂತಹ ಭಾಗ ಇಲ್ಲ. ಆದ್ದರಿಂದಾಗಿ ಸರ್ವಾತ್ಮನ ಉಪಯೋಗಂ ಗಚ್ಚತಿ ಇತಿ ಗೌಹು. ಎಲ್ಲ ರೀತಿಯಿಂದಲೂ ಉಪಯೋಗಿಸ್ಲಿಕ್ಕೆ ಬರ್ತದೆ. ನೋಡಿ, ಬೇರೆ ಪ್ರಾಣಿಗಳಲ್ಲಿ ಅದರ ಹಾಲನ್ನೂ ನಾವು ಉಪಯೋಗ ಮಾಡುವುದಿಲ್ಲ. ಒಂದು ಈ ಥರ ಹುಲಿ, ಸಿಂಹ, ಕರಡಿ, ಆನೆ ಇಂತಹ 4 ಕಾಲಿನ ನೂರಾರು ಪ್ರಾಣಿಗಳಿದ್ದರೂ ಕೂಡ ಅದರ ಹಾಲನ್ನು ಸಹಿತವಾಗಿ ನಾವು ಉಪಯೋಗಿಸುವುದು ಕಡಿಮೆ. ಹಾಲಿಗಾಗಿ ಉಪಯೋಗಿಸುವಂಥದ್ದು ಬೆರಳೆಣಿಕೆಯಷ್ಟು 4 ಕಾಲಿಗಳು ಮಾತ್ರ. ಆದರೆ ಗೋವಿದ್ದಾಗುವಾಗ ಕೇವಲ ಹಾಲು ಮಾತ್ರ ಅಲ್ಲ, ಆ ಹಾಲಿನಿಂದ ಮಾಡಿದ ಮೊಸರು, ಅದರಿಂದ ತೆಗೆದ ಬೆಣ್ಣೆ, ಅದನ್ನು ಕಾಯಿಸಿದಾಗ ತುಪ್ಪ, ಇದೆಲ್ಲವೂ ಕೂಡ ನಮ್ಮ ಬದುಕಿನ ಅಮೃತ ಸದೃಶವಾದ ಪದಾರ್ಥಗಳು. ಇದಕ್ಕೆ ಆಲ್ಟರ್ನೇಟ್ ಆಗಿ ಮತ್ತೊಂದಿಲ್ಲ. ಸರಿ, ಹಾಲು ಕರೆದು ದನವನ್ನು ಬಿಡ್ತೇವಲ್ಲ, ಅದು ಹಾಕಿದಂತಹ, ಅದು ತನ್ನ ಶರೀರದಿಂದ ಬೇಡ ಅಂತ ಹೊರಗೆ ಹಾಕಿದ ಪದಾರ್ಥ, ಅದನ್ನು ಗೋಮೂತ್ರ ಅಂತ ನಾವು ಸ್ವೀಕಾರ ಮಾಡ್ತೇವೆ. ಶರೀರದ ವಿಸರ್ಜನೆಯಾದ ಗೋಮಯವನ್ನು ನಾವು ಸ್ವೀಕಾರ ಮಾಡ್ತೇವೆ. ಹೀಗೆ ಅದರ ಶರೀರದಲ್ಲಿ ಬೇಡ ಅಂತ ಬಿಡುವ ಯಾವ ಪದಾರ್ಥಗಳೂ ಇಲ್ಲದೆ ಇರುವುದರಿಂದ ಅದಕ್ಕೆ ಗೌ ಅನ್ನುವ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇಂತಹ ಒಂದು ಪ್ರಾಣಿ ನಮ್ಮ ಕಣ್ಣ ಮುಂದೆ ದನ ಬಿಟ್ಟರೆ ಮತ್ಯಾವುದೂ ಕೂಡ ಇಲ್ಲ, ಧೈರ್ಯದಲ್ಲಿ ಹೇಳ್ಬೋದು. ಇದನ್ನು ತಿಳ್ಕೊಂಡು ನಮ್ಮ ಹಿರಿಯರು ಮನೆಗೊಂದು ಹಟ್ಟಿ ಬೇಕು ಅಂತ ವಿಧಿ ಕೊಟ್ಟದ್ದು. ಇವತ್ತು ನಮ್ಮ ಆಧುನಿಕ ವಿಜ್ಞಾನ ದಿನದಿಂದ ದಿನಕ್ಕೆ ಬೆಳೀತಾ ಹೋದಾಗ ಈ ವಿಷಯದಲ್ಲಿ ತುಂಬ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಹಿರಿಯರು ಸಂಶೋಧನೆ ಅನ್ನುವ ಹೆಸರನ್ನು ಕೊಡದೆ ಮಾಡಿಟ್ಟಿದ್ದಾರೆ ಅಷ್ಟೇ. ಇವತ್ತು ಅವರು ಅದಕ್ಕೆ ಸಂಶೋಧನೆ ಅನ್ನುವ ಹಣೆಪಟ್ಟಿಯನ್ನು ಕಟ್ಟಿ ಅದರ ಕೆಳಗೆ ಮಾಡ್ತಾ ಇದ್ದರೆ, ನಮ್ಮ ಹಿರಿಯರು ಸಂಶೋಧನೆ ಅನ್ನುವ ಹೆಸರು ಕೊಡದೆ ಆ ಕೆಲಸಗಳನ್ನು ಮಾಡಿಟ್ಟಿದ್ದಾರೆ. ಮನೆಯಲ್ಲಿ ಹಟ್ಟಿಯಲ್ಲಿ ಒಂದು ದನ ಕಟ್ಟಿದರೆ ಇವತ್ತು ನಮ್ಮ ಹಿರಿಯರಲ್ಲಿ ನಂಬಿಕೆ, ಮನೆಗೆ ಏನು ತೊಂದರೆಗಳು ಬಂದರೂ ಕೂಡ ಆ ದನ ಪ್ರಾರಂಭದಲ್ಲಿ ತಾನು ಸ್ವೀಕಾರ ಮಾಡಿ
ಮನೆಯ ಯಜಮಾನನನ್ನು ರಕ್ಷಿಸ್ತದೆ ಅನ್ನುವ ನಂಬಿಕೆ ನಮ್ಮ ಹಿರಿಯರಲ್ಲಿ ಇವತ್ತಿಗೂ ಉಂಟು. ಅದು ಸುಳ್ಳಲ್ಲ, ಅದು ಸತ್ಯ. ಆ ಪ್ರಾಣಿಗಳಿಗೆ ಅಂತಹ ಒಂದು ಸಂವೇದನೆ ಉಂಟು. ಮನುಷ್ಯರಿಗೆ ಇಲ್ಲದ ಅಥವಾ ನಾವು ಕಳ್ಕೊಂಡ ಅಪೂರ್ವವಾದ ಒಂದು ಸಂವೇದನೆ ಪ್ರಾಣಿಗಳಿಗುಂಟು. ನಾವು ನೋಡ್ತೇವೆ, ಆಗಾಗ ಪತ್ರಿಕೆಯಲ್ಲಿ ಓದ್ತೇವೆ, ಎಲ್ಲೋ ಒಂದು ಸುನಾಮಿ ಬಂದಾಗ ಅಲ್ಲಿದ್ದಂತಹ ಪ್ರಾಣಿಗಳು ವಿಚಿತ್ರ ವರ್ತನೆ ಮಾಡಿತ್ತು, ಭೂಕಂಪ ಆಗುವ ಮುಂಚೆ ನೆಲದಡಿಯಿಂದ ಪ್ರಾಣಿಗಳೆಲ್ಲ ಎದ್ದು ಹೊರಗೆ ಬಂತು, ಪತ್ರಿಕೆಯಲ್ಲಿ ಆಗಾಗ ಬರುವುದನ್ನು ನೀವು ನೋಡ್ತೀರಿ. ಹೀಗೆ ಪ್ರಾಣಿಗಳಿಗೆ ನಮಗೆ ಇಲ್ಲದ ಒಂದು ವಿಶಿಷ್ಟವಾದ ಸಂವೇದನಾಶೀಲತೆ ಉಂಟು. ಅದನ್ನು ಪಡೆದುಕೊಂಡಂತಹ ಒಂದು ಜೀವಿ ಅಂದರೆ ದನ. ಅದಕ್ಕೆ ಮನೆಯ ಯಜಮಾನನಿಗೆ, ಹೆಂಡತಿಗೆ, ಮನೆಯಲ್ಲಿರುವ ಮಕ್ಕಳಿಗೆ ಏನಾದರೂ ಆಪತ್ತು, ತೊಂದರೆ ಬರುವಂತಹ ಸಾಧ್ಯತೆ ಇದ್ದರೆ ಅದರ ಮುನ್ಸೂಚನೆಯನ್ನು ಅದು ಪಡ್ಕೊಳ್ತದೆ. ಅದು ಎಷ್ಟು ಸೂಕ್ಷ್ಮ ಜೀವಿ ಅಂದರೆ ನೀವು ಗಮನಿಸಿರ್ಲಿಕ್ಕೆ ಸಾಕು. ಎಷ್ಟೋ ಬಾರಿ ಮನೆಯಲ್ಲಿ ಮಕ್ಕಳು ಆರೋಗ್ಯದಿಂದ ಇಲ್ಲದೇ ಇದ್ದರೆ, ಅನಾರೋಗ್ಯಕ್ಕೊಳಗಾದರೆ ಕೊಟ್ಟಿಗೆಯಲ್ಲಿ ಕಟ್ಟಿದ ಹಸು ಆಹಾರ ತಗೊಳ್ಳುವುದಿಲ್ಲ. ಮನೆಯ ಯಜಮಾನನಿಗೆ ಸಂಕಷ್ಟ ಬಂದಾಗ ತಾನೂ ಕೂಡ ಕಣ್ಣೀರು ಹಾಕುವಂತಹ ಘಟನೆಗಳನ್ನು ನಾವು ಅನೇಕ ಬಾರಿ ಗಮನಿಸಿದ್ದುಂಟು. ಅಂತಹ ದನ ಅನ್ನುವಂಥದ್ದು ಮೂರನೆಯ ಪ್ರಾಣಿ. ಇವತ್ತು ಆಧುನಿಕ ವಿಜ್ಞಾನ ನಮ್ಮ ದೇಶದಲ್ಲಿ ಬಿಡಿ, ನಾವು ಯಾವುದನ್ನು ವಿಜ್ಞಾನದ ಸಾಧನೆಯಲ್ಲಿ ಎಲ್ಲ ಉತ್ತುಂಗ ತಲುಪಿದ್ದಾರೆ ಅಂತ ಅಮೇರಿಕ ಇತ್ಯಾದಿ ದೇಶಗಳನ್ನು ಹೇಳುತ್ತೇವೆ, ಅವರೂ ಕೂಡ ಸಂಶೋಧನೆಯಿಂದ ಕಂಡುಕೊಂಡ ಸತ್ಯ ಏನು ಗೊತ್ತುಂಟ? ಒಂದು ದನ ಇದ್ದರೆ ಅದರ ಹತ್ರ 1 ಗಂಟೆ, ಅರ್ಧ ಗಂಟೆ ದಿನಾಲೂ ಒಬ್ಬ ವ್ಯಕ್ತಿ ಅಥವಾ ಒಬ್ಬಳು ಹೆಣ್ಮಗಳು ಕೂತು ಹೋಯ್ದ್ಲು ಅಂತಾದರೆ, ಈಗ ಹೊಸ ರೋಗ ಉಂಟಲ್ವ, ಡಿಪ್ರೆಷನ್ ಅಂತ, ಮನಸ್ಸಿನ ಖಿನ್ನತೆ, ಅದು ಬರುವುದಿಲ್ಲ ಹೇಳ್ತಾರೆ. ಇದು ತಮಾಷೆ ಅಲ್ಲ. ಅವರು ಸಂಶೋಧನೆ ಮಾಡಿ ದಾಖಲು ಮಾಡಿದಂತಹ ಈ ಜರ್ನಲ್ಸ್ ಎಲ್ಲ ಅದು ಪ್ರಕಟ ಆಗಿದೆ, ಅದು ದಾಖಲೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅವರು ಅದನ್ನೊಂದು ಬಿಸ್ನೆಸ್ ಆಗಿ ಶುರು ಹಚ್ಚಿಕೊಂಡಿದ್ದಾರೆ. ದನ ಸಾಕುವುದು, ಯಾರಾದರೂ ಅದರ ಹತ್ತಿರ ಬಂದು ಒಂದು ಅರ್ಧ ಗಂಟೆ, 1 ಗಂಟೆ ಕೂತು ಅದನ್ನು ಮುದ್ದಾಡಿ ಹೋದರೆ ಇಂತಿಷ್ಟು ಹಣವನ್ನು ಅವ್ರ ಹತ್ರ ತಕ್ಕೊಂಡು ಟ್ರೀಟ್ಮೆಂಟ್ ಕೊಡುವಂಥದ್ದು ಹೊಸ ಚಿಕಿತ್ಸಾ ಪದ್ಧತಿ ವಿದೇಶಗಳಲ್ಲಿ ಪ್ರಾರಂಭ ಆಗಿದೆ. ಡಿಪ್ರೆಷನಿಗೆ ಯಾವುದೇ ಔಷಧ ಬೇಡ, ಯಾವ ಡಾಕ್ಟರ್ ಕೂಡ ಬೇಡ. ಒಳ್ಳೆಯ ಮನಸ್ಸಿನಿಂದ ದನವನ್ನು ಹೋಗಿ ನೀವು ಸೇವೆ ಮಾಡಿ ಅದರ ಜೊತೆಗೆ ದಿನಕ್ಕೊಂದು ಗಂಟೆ ಇದ್ದರೆ ಡಿಪ್ರೆಷನ್ ಅನ್ನುವ ಕಾಯಿಲೆ ನಿಮ್ಮ ಹತ್ರಕ್ಕೂ ಬರುವುದಿಲ್ಲ ಅಂತ ಅವರು ಸಂಶೋಧನೆ ಮಾಡಿ ದಾಖಲು ಮಾಡಿ ಕೊಡ್ತಾ ಇದ್ದಾರೆ ನಮಗೆ. ನಮ್ಮ ಹಿರಿಯರನ್ನು ನೋಡಿ, ಯಾರಿಗೆ ಡಿಪ್ರೆಷನ್ ಇತ್ತು? ನಮ್ಮ ಈ ಭಾಗದಲ್ಲಿ ಡಿಪ್ರೆಷನ್, ಮನೋಖಿನ್ನತೆ, ಫ್ರಸ್ಟ್ರೇಷನ್ ಇತ್ಯಾದಿ ಶಬ್ದಗಳೇ ಇರಲಿಲ್ಲ. ಯಾವಾಗ ಮನೆಯ ಹಟ್ಟಿಯ ಸಂಖ್ಯೆ ಕಡಿಮೆ ಆಗ್ತಾ ಬಂತು, ಗೋವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು, ಆಗ ಇದೆಲ್ಲ ನಿಧಾನಕ್ಕೆ ಶುರುವಾದದ್ದು ಹೊರತಾಗಿ ನಮ್ಮ ಹಿರಿಯರು ದನ ಸಾಕಬೇಕು ಅಂತ ಹೇಳಿದ್ದು ಕೇವಲ ಹಾಲಿಗಲ್ಲ, ಕೇವಲ ಮೊಸರಿಗಲ್ಲ, ಅದರ ಹಿಂದೆ ಇಷ್ಟೆಲ್ಲ ವಿಷಯಗಳೂ ಅವರ ಮನಸ್ಸಿನಲ್ಲಿತ್ತು. ನಾವು ಅದನ್ನು ಇವತ್ತಿನ ದಿವಸ ಮರೆತು ಬಿಟ್ಟಿದ್ದೇವೆ. ಆದ್ದರಿಂದ ಅಧಿಕ ಮಾಸ ಅಂತ ಹೇಳುವುದು ಇದೆಲ್ಲವನ್ನು ನಾವು ಮತ್ತೆ ಹೇಗೆ ಮೊಬೈಲಲ್ಲಿ ಹಣ ಖಾಲಿಯಾದಾಗ ರೀಚಾರ್ಜ್ ಮಾಡ್ತೇವಲ್ವ, ಹಾಗೆ ರೀಚಾರ್ಜ್ ಮಾಡಲಿಕ್ಕೆ ಇರುವಂತಹ ಕಾಲ ಹೇಳಿದರೆ ಅಧಿಕ ಮಾಸ ಅಂತ ಅರ್ಥ. ಇಲ್ಲ ಸ್ವಾಮಿ, ಇದು ಯಾವುದೂ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಇದಕ್ಕಿಂತಲೂ ಸುಲಭದ ಉಪಾಯ ಕೊಡಿ ಅಂತ ಹೇಳಿದರೆ ಒಂದು ಒಳ್ಳೆಯ ಶ್ಲೋಕ ಹೇಳ್ತಾರೆ. ಅದು ಭಗವಂತನ ಕುರಿತಾದಂತಹ ಒಂದು ಸ್ತುತಿ. ಕನಿಷ್ಠ ಪಕ್ಷ ಆ ಶ್ಲೋಕವನ್ನಾದರೂ ಕೂಡ ದಿನಕ್ಕೆ 33 ಬಾರಿ ಹೇಳುವಂಥದ್ದು ತುಂಬ ಪ್ರಸಿದ್ಧವಾದ ಶ್ಲೋಕ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ಅನ್ನುವಂತಹ ಶ್ಲೋಕ ಕನಿಷ್ಠ ದಿನಕ್ಕೆ 33 ಬಾರಿ ಆದರೂ ಹೇಳುವಂಥದ್ದು ಸರ್ವ ವಿಷಯದಲ್ಲಿಯೂ ಶ್ರೇಯಸ್ಕರ ಅಂತ ಈ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಅಶ್ವತ್ಥ, ತುಳಸಿ ಇತ್ಯಾದಿ ವೃಕ್ಷಗಳ ಸೇವೆ, ಅದರಿಂದ ಹುಟ್ಟಿದಂತಹ ಚಿಗುರನ್ನು, ಮಂಜರಿಯನ್ನು ತಂದು ದೇವರಿಗೆ ಸಮರ್ಪಣೆ ಮಾಡುವುದು, ಒಳ್ಳೆಯದಾದಂತಹ ಗೋವುಗಳ ಸೇವೆ, ಮನೆಯಲ್ಲಿ ಬೆಳೆದ ಹೂವನ್ನು ತಂದು ದೇವರಿಗೆ ಕೊಡುವಂಥದ್ದು ನಿತ್ಯದ ಕಾಯಕ ಆದರೂ ಕೂಡ
ಅಧಿಕ ಮಾಸದಲ್ಲಿ ವಿಶೇಷ ಅನ್ನುವ ರೀತಿಯಲ್ಲಿ ನಡೆಸುವಂಥದ್ದು. ಇದರ ಜೊತೆಗೆ ಈ ಶ್ಲೋಕದ ಪಠನ ಇದೆಲ್ಲವನ್ನು ನಡೆಸ್ತಾ ಬಂದಾಗ ಅಧಿಕ ಮಾಸ ಅನ್ನುವುದು ಯಥಾರ್ಥವಾಗಿ ನಮ್ಮ ಪಾಲಿಗೆ ಅಧಿಕ ಪುಣ್ಯದ ಮಾಸವಾಗಿ ಪರಿವರ್ತನೆ ಆಗ್ತದೆ. ಆ ಶ್ಲೋಕ ಏನು ನಾವು ಪಾರಾಯಣ ಮಾಡ್ತೇವೆ, ಗೋವರ್ಧನ ಧರಂ ವಂದೇ. ಅದರಲ್ಲಿ ಭಗವಂತನ ಅನೇಕ ಲೀಲೆಗಳಿದ್ದರೂ ಕೂಡ ಈ ಶ್ಲೋಕ ಹೇಳುವಂಥದ್ದು ಮೊದಲ ಶಬ್ದ ಗೋವರ್ಧನವನ್ನು ಧರಿಸಿದಂತಹ ಭಗವಂತನಿಗೆ ನಾನು ವಂದಿಸ್ತೇನೆ ಅಂತ. ಆ ಶಬ್ದದಲ್ಲಿ ಗೋ ಅನ್ನುವಂಥದ್ದುಂಟು, ಅದಕ್ಕೋಸ್ಕರ ಇದೆಲ್ಲ ಹೇಳಿತ್ತು. ಗೋ ಅನ್ನುವಂತಹ ಶಬ್ದ ಗೋವರ್ಧನದಲ್ಲಿ ಪ್ರಾರಂಭದಲ್ಲಿ ಉಂಟು. ಆ ಕಾಲದಲ್ಲಿ ಗೋಕುಲದಲ್ಲಿ ಯಾವ ಭಾಗದಲ್ಲಿ ಕೃಷ್ಣ ಗೋಪಿಕೆಯರ ಜೊತೆಗೆಲ್ಲ ಆನಂದದಿಂದ ಸಂಚಾರ ಮಾಡ್ತಾ ಇದ್ದ ಅಂತಹ ಪ್ರದೇಶದಲ್ಲಿದ್ದ ದೊಡ್ಡ ಪರ್ವತ ಗೋವರ್ಧನ. ಇವತ್ತು ಮಥುರಾ ವೃಂದಾವನದ ಯಾತ್ರೆಯನ್ನು ಮಾಡುವವರಿಗೆ ಬಹುಶಃ ಅದನ್ನು ನೋಡಿ ಗೊತ್ತಿರುತ್ತದೆ. ಗೋವರ್ಧನ ಪರಿಕ್ರಮ ಅಂತ ಇವತ್ತೂ ಕೂಡ ಉಂಟಲ್ಲಿ. ಅದು ಸುಮಾರು ದೊಡ್ಡ ಭಾಗ, ಸುಮಾರು ಒಂದು 30-35 ಕಿಲೋಮೀಟರ್ ಆಗ್ತದೆ ಇವತ್ತಿನ ಸ್ಥಿತಿಯಲ್ಲಿ. ಅದಕ್ಕೆ ಇಡೀ ಪರ್ವತಕ್ಕೆ ಪ್ರದಕ್ಷಿಣೆ ಬರುವಂತಹ ಒಂದು ಸಂಪ್ರದಾಯ ಇವತ್ತಿಗೂ ಕೂಡ ಉಂಟು. ಜನಗಳು ಕೃಷ್ಣ ಎತ್ತಿದ ಪರ್ವತ, ಕೃಷ್ಣನ ಸ್ಪರ್ಶಕ್ಕೆ ಒಳಗಾದ ಪರ್ವತ ಅನ್ನುವ ದೊಡ್ಡ ಭಕ್ತಿಯಿಂದ ಆ ಗೋವರ್ಧನ ಪರಿಕ್ರಮವನ್ನು ಇವತ್ತು ಮಾಡ್ತಾರೆ. ಎಷ್ಟು ಮಾಡ್ತಾರೆ ಅಂದರೆ ಪ್ರತಿ ಹೆಜ್ಜೆ ನಮಸ್ಕಾರವನ್ನು ಮಾಡುವವರು ಕೂಡ ಅಲ್ಲಿದ್ದಾರೆ. ಪ್ರತಿ ಹೆಜ್ಜೆಗೂ ನಮಸ್ಕಾರ ಮಾಡ್ತಾರೆ. ಆ ರೀತಿ ಹೆಜ್ಜೆ ನಮಸ್ಕಾರ ಮಾಡುವವರಿಗೆ ಆಯಾಸ, ಬಾಯಾರಿಕೆ, ಬಳಲಿಕೆಯಾದಾಗ ಆ ಪರಿಸರದಲ್ಲಿರುವ ವ್ಯಕ್ತಿಗಳು ಬೇಕಾದ ಶುಶ್ರೂಷೆಯನ್ನು, ಆಹಾರವನ್ನು, ಪಾನೀಯವನ್ನು ನೀಡಿ ಅವರನ್ನು ಸಂತೈಸ್ತಾರೆ, ಅವರನ್ನು ಆರೈಕೆ ಮಾಡ್ತಾರೆ. ಈ ಸಂಪ್ರದಾಯ ಇವತ್ತಿಗೂ ನಡೆದು ಬರ್ತಾ ಉಂಟು. ಅಂತಹ ಗೋವರ್ಧನ ಪರ್ವತವನ್ನು ಎತ್ತಿದ ಕೃಷ್ಣನಿಗೆ ನಮಸ್ಕಾರ ಅಂತ ಆ ಶ್ಲೋಕದ ಪ್ರಾರಂಭದ ಶಬ್ದ. ಯಾವುದೋ ಒಂದು ಕಾಲದಲ್ಲಿ ಆ ಗೋಕುಲದ ಮಧ್ಯದಲ್ಲಿ ಇಂದ್ರನ ಜೊತೆಗಾದಂತಹ ವಾಗ್ವಾದದಲ್ಲಿ ಆ ಇಂದ್ರ ಅಪರಿಮಿತವಾದ ಮಳೆಯನ್ನು ಭೂಮಿಗೆ ಸುರಿಸಿದಾಗ ಗೋಕುಲದಲ್ಲಿದ್ದಂತಹ ಎಲ್ಲ ಗೋಪಾಲ ಗೋಪಾಲಿಕೆಯರನ್ನು, ಗೋಪಿಕೆಯರನ್ನು ರಕ್ಷಿಸಲಿಕ್ಕೋಸ್ಕರ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ್ದು. ವಾಮೇನ ಕಂಜಲದಲ ಪಾಣಿನೈವ ತತ್ರಾಖಿಲಾ ಪ್ರವಿವಿಷು ಪಶುಪಾಹ ಸ್ವಗೋವೈಹಿ ಅಂತ ಭಾಗವತ ಪುರಾಣ ಹೇಳ್ತದೆ. ತನ್ನ ಎಡಕೈಯ ಸಣ್ಣ ಕೊನೆಯ ಬೆರಳಿನಿಂದ ಅಷ್ಟು ದೊಡ್ಡ ಪರ್ವತವನ್ನು ಕೃಷ್ಣ ಎತ್ತಿ ಹಿಡಿದಂತೆ. ಎತ್ತಿ ಹಿಡಿದ್ರೆ ಅವರಿಗೆ ಭಯ, ಈ ಪರ್ವತದ ಯಾವುದಾದ್ರೂ ಒಂದು ಭಾಗ ತುಂಡಾಗಿ ಬಿದ್ದುಬಿಟ್ರೆ ಅಂತ. ಅದಕ್ಕೋಸ್ಕರವಾಗಿ ತನ್ನ ಬಲಗೈಯಿಂದ ಕೊಳಲನ್ನು ಹಿಡ್ಕೊಂಡು ಕೃಷ್ಣ ನುಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಆ ಕೊಳಲ ಗಾನ ಆ ಇಡೀ ಪ್ರದೇಶದಲ್ಲಿ ಹಪ್ತಾ ಪಸರಿಸ್ತಾ ಇದ್ದ ಹಾಗೆ ಅದಕ್ಕೆ ಮನಸೋತು ಎಷ್ಟು ಹೋದರು ಅಂದರೆ 1 ವಾರ ಅದರ ಕೆಳಗಡೆ ಕಳೆದದ್ದನ್ನೇ ಮರೆತು ಹೋದರು. ಯಾವುದೋ ಒಂದು 10 ನಿಮಿಷ ಇದ್ದ ಹಾಗಾಯಿತು. ಅಂತಹ ಒಂದು ಸಂಮೋಹನ ಅವಸ್ಥೆಯಲ್ಲಿ ಕೃಷ್ಣ ಅವರನ್ನು ತಂದಿಟ್ಟು ಆ ಗೋವರ್ಧನ ಪರ್ವತವನ್ನು ಎತ್ತಿ ರಕ್ಷಿಸಿದ ನೋಡಿ. ನಮ್ಮ ಬದುಕಿನಲ್ಲೂ ಕೂಡ ಹಾಗೆ ಯಾವಾಗ ಕೃಷ್ಣನ ಅನುಗ್ರಹದ ರಕ್ಷೆ ನಮ್ಮ ಪಾಲಿಗೆ ಸಿದ್ಧಿಸ್ತದೆ, ಆಗ ನಾವು ಗೋಪಾಲಕರ ಹಾಗೆ. ಬೇರೆ ಯಾರೂ ನಮಗೆ ತೊಂದರೆ ಕೊಟ್ಟರೂ ಕೂಡ ಕೃಷ್ಣನ ರಕ್ಷೆ ಇದ್ದಷ್ಟು ದಿನ ನಮ್ಮನ್ನೇನು ಮಾಡಲಿಕ್ಕಾಗೋದಿಲ್ಲ. ಯಾವಾಗ ದೇವರ ರಕ್ಷೆ ತಪ್ತತೆ, ಆಗ ಮತ್ತೆ ಎಷ್ಟು ರಕ್ಷಣೆ, ಎಷ್ಟು ಪ್ರೊಟೆಕ್ಷನ್ ಏನಿದ್ರೂ ಕೂಡ ನಮ್ಮನ್ನು ಯಾರಿಂದಲೂ ಕೂಡ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಶ್ಲೋಕದಲ್ಲಿ ಹೇಳ್ತಾರೆ, ಗೋವರ್ಧನ ಧರಂ ವಂದೇ. ಕೃಷ್ಣ, ಆ ಕಾಲದಲ್ಲಿ ನೀನು ಗೋವರ್ಧನವನ್ನು ಎತ್ತಿ ನಿನ್ನ ಅತ್ಯಂತ ಪ್ರೀತಿ ಪಾತ್ರರಾದ ಗೋಪಾಲಕ ಗೋಪಿಕೆಯರನ್ನು ರಕ್ಷಿಸಿದ ರೀತಿಯಲ್ಲಿ ನನ್ನ ಬದುಕಿನಲ್ಲೂ ಕೂಡ ಸರ್ವಾತ್ಮನ ನಾನು ನಿನಗೆ ಶರಣಾಗತನಾಗಿದ್ದೇನೆ. ಎಲ್ಲ ಕಾಲದಲ್ಲೂ ನಾನು ನಿನಗೆ ಶರಣಾಗತನಾದವನೇ. ಅಂತೂ ಈ ಕಾಲದಲ್ಲಿ ವಿಶೇಷವಾಗಿ ಮತ್ತೆ ನಾನು ಶರಣಾಗ್ತಾ ಇದ್ದೇನೆ. ಅವರನ್ನು ರಕ್ಷಿಸಿದ ಹಾಗೆ ನನ್ನನ್ನು ಕೂಡ ರಕ್ಷಿಸು ಅನ್ನುವ ಪ್ರಾರ್ಥನೆ ಈ ಮಂತ್ರದಲ್ಲಿ ಅಪೂರ್ವವಾಗಿ ಕಟ್ಟಿಕೊಟ್ಟಿದ್ದಾರೆ. ಅಂತಹ
ಆ ಕೃಷ್ಣನ ಪ್ರಾರ್ಥನೆಯ ಜೊತೆಯಲ್ಲಿ ಅಧಿಕ ಮಾಸದಲ್ಲಿ ಈ ವ್ರತವನ್ನು ಮಾಡದೇ ಹೋದಾಗಲೂ ತೊಂದರೆ ಬರ್ತದೆ ಹೇಳ್ತಾರೆ. ಮಾಡಿದಾಗ ಏನು ಪುಣ್ಯ, ಮಾಡಿದ್ರಿಂದ ಏನೇನು ಫಲಗಳು ಸಿಕ್ಕಿತು ಇತ್ಯಾದಿಯಾಗಿ ಎಲ್ಲ ಹೇಳಿದ ಹಾಗೆ, ಮಾಡದೇ ಇದ್ದಾಗಲೂ ಕೂಡ ಕಷ್ಟ ಬರ್ತದೆ, ಸಂಕಷ್ಟಗಳು ಬದುಕಿನಲ್ಲಿ ಬರ್ತದೆ ಹೇಳುವುದಕ್ಕೆ ನಹುಷನ ಒಂದು ಕಥೆಯನ್ನು ಕೂಡ ಹೇಳ್ತಾರೆ. ತುಂಬ ಪ್ರಸಿದ್ಧವಾದ ಕಥೆ, ನಾವೆಲ್ಲ ಕೇಳಿಯೇ ಇದ್ದದ್ದು. ನಹುಷನಿಗೆ ಒಂದು ಬಾರಿ ಇಂದ್ರ ಪದವಿ ಸಿಗ್ತದೆ, ಸ್ಥಾನ ಎಲ್ರಿಗೂ ಸಿಗ್ತದೆ, ಅದನ್ನು ಉಳಿಸಿಕೊಳ್ಳುವಂತಹ ಬುದ್ಧಿವಂತಿಕೆ ಇರುವುದಿಲ್ಲ. ನಹುಷನಿಗೂ ಹಾಗೆ ಆಯಿತು. ಸ್ಥಾನ ಸಿಕ್ಕಿತು, ಆ ಸ್ಥಾನದ ಜೊತೆಗೆ ಅಹಂಕಾರವೂ ಬಂತು. ಇಂದ್ರನ ಪತ್ನಿಯಾದ ಶಚೀದೇವಿಯನ್ನು ಕೆಟ್ಟ ದೃಷ್ಟಿಯಿಂದ ಬಯಸ್ತಾನೆ. ಅವಳ ಮಾತಿನಂತೆ ಸಪ್ತರ್ಷಿಗಳು ಹೊತ್ತ ಮೇನೆಯಲ್ಲಿ ಬರಬೇಕು ಅಂತ ಸೂಚಿಸ್ತಾಳೆ. ಆಗ ನಹುಷ ದಾರಿಯಲ್ಲಿ ಸಾಗಿದಾಗ ಋಷಿಗಳ ಜೊತೆಗಿನ ವಾಗ್ವಾದದಲ್ಲಿ ಅವರಿಗೆ ತನ್ನ ಕಾಲಿನಿಂದ ಅಗೌರವವನ್ನು ತೋರಿಸ್ತಾನೆ. ಅವರ ಶಾಪದ ಕಾರಣದಿಂದಾಗಿ ಅಜಗರತ್ವವನ್ನು ಪಡಿತಾನೆ. ಅಜಗರ ಅಂದರೆ ಸಂಸ್ಕೃತದಲ್ಲಿ ಹೆಬ್ಬಾವು, ನಾವಿವತ್ತು ಕರಿತೇವಲ್ಲ ಅದು. ಹಾಗೆ ಹೆಬ್ಬಾವಾಗಿದ್ದ ಕಾಲದಲ್ಲಿ ಮತ್ತೆ ಯಾವಾಗ ಇದರಿಂದ ಮುಕ್ತಿ ಅಂತ ವೇದವ್ಯಾಸರನ್ನು ಕೇಳಿದಾಗ, ಮತ್ತೆ ಪಾಂಡವರು ಬಂದಾಗ ಧರ್ಮರಾಜನಿಂದ ಭೀಮನಿಂದ ನಿನಗೆ ಬೇಕಾದಂತಹ ಮುಕ್ತಿ ಸಿಗ್ತದೆ. ಯಾಕೆ ಇಂತಹ ಒಂದು ಪರಿಸ್ಥಿತಿ ಬಂತು ಅಂತಂದಾಗ, ನಿನ್ನ ಹಿಂದಿನ ಜನ್ಮದಲ್ಲಾಗುವಾಗ ಅಧಿಕ ಮಾಸ ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡದೇ ಹೋದದರ ಪರಿಣಾಮವಾಗಿ ಇವತ್ತು ಇಂತಹ ಒಂದು ದುರ್ಗತಿ ನಿನ್ನ ಬದುಕಿನಲ್ಲಿ ಬಂತು ಅಂತ ಸೂಚನೆ ಮಾಡುವ ಭಾಗಗಳನ್ನು ಪುರಾಣ ನಮಗೆ ದಾಖಲು ಮಾಡ್ತದೆ, ಉಲ್ಲೇಖ ಮಾಡಿಕೊಡ್ತದೆ. ಆದ್ದರಿಂದ ನಿನ್ನೆಯವರೆಗೆ ಮಾಡಿದರೆ ಏನು ಫಲ ಅಂತ ನಾವು ನೋಡಿತ್ತು. ಇವತ್ತು ಮಾಡದೇ ಇದ್ದರೆ ಯಾವ ದುಷ್ಫಲವೂ ಬರ್ತದೆ ಅನ್ನುವುದನ್ನು ನಮಗೆ ಅಧಿಕ ಮಾಸ ತಿಳಿಸ್ತಾ ಉಂಟು. ಈ ಹಿನ್ನೆಲೆಯಲ್ಲಿ ಬಹುತೇಕ ಮಟ್ಟಿಗೆ ನಾವು ಅಧಿಕ ಮಾಸದ ಕೊನೆಯ ದಿನ ಅಂತ ಹೇಳಬಹುದು. ನಾಳೆ ಬರುವಾಗ ಮುಗ್ದಿರ್ತದೆ, ಕೊನೆಯ ದಿನ ಅಂತ ಹೇಳಬಹುದು. ಇಷ್ಟಾದರೂ ಕೂಡ ಒಂದು ನಮಗೆ ವಿಷಯಗಳನ್ನು ವಿಮರ್ಶೆ ಮಾಡಲಿಕ್ಕೆ ಆ ಭಗವಂತನ ಅನುಗ್ರಹದಿಂದ ಹತ್ವಾರು ಹೇಳಿದ ಹಾಗೆ ಒಂದು ಪ್ರಚೋದನೆ ಸಿಕ್ಕಿತ್ತು. ಅವರು ಹೇಳದಿದ್ದರೆ ಮಾತಾಡಬೇಕು ಅನ್ನುವಂತಹ ವಿಚಾರ ನಮಗೂ ಬರ್ತಾ ಇರಲಿಲ್ಲ. ಆ ಒಂದು ಪ್ರಚೋದನೆ ಸಿಕ್ಕಿತು. ಒಂದು ಸ್ವಲ್ಪ ಹೊತ್ತಾದರೂ ಅಧಿಕ ಮಾಸದ ಬಗ್ಗೆ ಮಾತಾಡಿ, ಇನ್ನು ಮತ್ತೆ ಮಾತಾಡಬೇಕು ಅಂತಾದರೆ ಇನ್ನೊಂದು 30 ತಿಂಗಳು ಕಾಯಬೇಕು. ಆದ್ದರಿಂದ ಆ ಒಂದಿಷ್ಟು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದರಲ್ಲಿ ನಾನು ನಿನ್ನೆ ಸೂಕ್ಷ್ಮವಾಗಿ ಹೇಳಿದ ಹಾಗೆ ಕೆಲವು ಕಥೆಗಳು ಅದರ ಸಂದೇಶವನ್ನು ಮಾತ್ರ ತಗೊಳ್ಳಿಕ್ಕೆ, ತದ್ವತ್ತಾಗಿ ಸ್ವೀಕಾರ ಮಾಡುವಂಥದ್ದಲ್ಲ. ಕಥೆಗಳು ನಾವು ಹೇಗೆ ನಮ್ಮ ಮಕ್ಕಳಿಗೆ ಉಪದೇಶ ಮಾಡ್ತೇವೆ ಆ ರೀತಿಯಲ್ಲಿ. ನಾವೆಲ್ಲ ಸಣ್ಣಕ್ಕಿರುವಾಗ ನಮ್ಮ ತಾಯಿ ಅಥವಾ ಅಜ್ಜಿ ಕೂತ್ಕೊಳಿಸಿ ಪುಣ್ಯಕೋಟಿಯ ಕಥೆಯನ್ನು ಹೇಳ್ತಾ ಇದ್ರು. ಆ ಪುಣ್ಯಕೋಟಿಯ ಕಥೆಯಲ್ಲಿ ಹುಲಿ ಹೇಗೆ ಮಾತಾಡ್ತದೆ, ದನ ಹೇಗೆ ಮಾತಾಡುತ್ತದೆ, ಹುಲಿಯ ಭಾಷೆ ದನಕ್ಕೆ ಅರ್ಥ ಆಯ್ತಾ, ದನದ ಭಾಷೆ ಹುಲಿಗೆ ಅರ್ಥ ಆಯ್ತಾ? ಇಲ್ಲ, ಅದಲ್ಲ. ಕಥೆಯ ಸಂದೇಶ ಏನು? ಸತ್ಯಕ್ಕೆ ಯಾವತ್ತೂ ಬೆಲೆ ಉಂಟು ಅನ್ನುವಂಥದ್ದು ಕಥೆಯ ಸಂದೇಶ. ಮಧ್ಯ ಮಧ್ಯದಲ್ಲಿ ಬರುವಂತಹ ಭಾಗಗಳು ಅದು ಆ ಸಂದೇಶವನ್ನು ನಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಳಿಸಲಿಕ್ಕೆ ಕಾರಣ ಆಗ್ತದೆ. ಹಾಗೆ ಈ ಪುರಾಣಗಳು ಹೇಳುವಂಥದ್ದು ಹಾಗೇ ಅಂತ ನಾವು ತಿಳ್ಕೊಳ್ಳುವಂಥದ್ದಲ್ಲ. ಅದು ಕೊಡುವಂತಹ ಸಂದೇಶ ಏನು, ಆ ಒತ್ತಂಡದಲ್ಲಿ ಆ ಕಥೆಯಿಂದ ಯಾವ ಒಂದು ದೊಡ್ಡ ಮೌಲ್ಯ ನಮ್ಮ ಪಾಲಿಗೆ ಸಿಗ್ತದೆ ಅನ್ನುವಂಥದ್ದೇ ವಿಷಯ ಆಗ್ತದೆ. ಪುರಾಣಗಳು ಕಥೆ ಹೇಳುವಂಥದ್ದು ಹಾಗೆ. ಎಲ್ಲೋ ಒಂದು ಹಿರಣ್ಯಾಕ್ಷ ರಾಕ್ಷಸ ಇದ್ದ, ಭೂಮಿಯನ್ನೆಲ್ಲ ಚಾಪೆ ಹಾಗೆ ಮಡಚಿ ತಕೊಂಡು ಹೋದ ಇತ್ಯಾದಿ ಎಲ್ಲ ಕತೆ ಕೇಳಿರ್ತೇವೆ. ಅಲ್ಲ, ಭೂಮಿಯನ್ನು ಚಾಪೆಯಾಗಿ ಮಡಚಿಕೊಳ್ಳಿಕ್ಕೆ ಭೂಮಿ ಚಾಪೆ ಹಾಗುಂಟಾ? ಅದು ಗೊತ್ತಾಗೋದಿಲ್ಲ. ಆದರೆ ಆ ಕಥೆಯ ಹಿನ್ನೆಲೆಯಲ್ಲಿರುವಂತಹ ಅರ್ಥ ಅಥವಾ ಒಂದು ಸೂಚನೆ ಅದು ಬೇರೆ ರೀತಿಯಲ್ಲಿರ್ತದೆ. ಅದನ್ನು ನಾವು ತಿಳ್ಕೊಂಡಾಗ ಆ ಕಥೆಗೆ ತುಂಬ ಸಾರ್ಥಕತೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ನಮಗೆ ಈ ಅಧಿಕ ಮಾಸದ ಅನೇಕ ಮಹತ್ವದ ಅಂಶಗಳನ್ನು ಬೇರೆ ಬೇರೆ ಪುರಾಣಗಳಲ್ಲಿ, ಕೇವಲ ಒಂದು ಪುರಾಣದಲ್ಲಲ್ಲ, ಪದ್ಮಪುರಾಣದಲ್ಲಿ ಅನೇಕ ಭಾಗಗಳುಂಟು, ಭವಿಷ್ಯೋತ್ತರ ಪುರಾಣದಲ್ಲಿ ಅನೇಕ ಭಾಗಗಳುಂಟು. ಹೀಗೆ ಅನೇಕ ಕಡೆಗಳಲ್ಲಿ ಹೇಳಿದ ಒಂದು ಸಣ್ಣ ಸಾರಾಂಶವನ್ನು ಕಳೆದ ಸುಮಾರು 3 ದಿನಗಳಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ. ಮುಂದೆ ರಾಮಾಯಣಕ್ಕೆ ಪ್ರವೇಶ ಮಾಡುವುದು ಅಂತಾದರೆ, ನಿನ್ನೆಯ ದಿನ ವಿಭೀಷಣನ ಪ್ರೇರಣೆಯಂತೆ ಇಂದ್ರಜಿತುವಿನ ಸಂಹಾರ ಆಗ್ತದೆ. ಅಲ್ಲಿಗೆ
ರಾವಣನ ಪಕ್ಷದಲ್ಲಿದ್ದ ಬಹುತೇಕ ವೀರರೆಲ್ಲ ತಮ್ಮ ಪ್ರಾಣವನ್ನು ಕಳ್ಕೊಂಡು ಬಿಡ್ತಿರ್ತಾರೆ. ಈಗ ರಾವಣ ಅಕ್ಷರಶಃ ಒಬ್ಬಂಟಿಯಾಗಿ ಹೋಗ್ತಾನೆ. ಆದರೆ ಈ ಕೆಟ್ಟವರಲ್ಲಿ ಒಂದು ಅತಿಯಾದಂತಹ ಆತ್ಮವಿಶ್ವಾಸ ಇರ್ತದೆ. ಅಂತಹ ಆತ್ಮವಿಶ್ವಾಸ, ಅದಕ್ಕೆ ಅಹಂಕಾರ ಕರೆಯುವುದೋ ಅತಿ ಆತ್ಮವಿಶ್ವಾಸ ಕರೆಯುವುದೋ ಗೊತ್ತಾಗುವುದಿಲ್ಲ. ಅಂತಹ ಅತಿಯಾದ ವಿಶ್ವಾಸದಿಂದ ರಾವಣ ಮತ್ತೆ ಉಳಿದಂತಹ ತನ್ನ ಎಲ್ಲ ಸೈನ್ಯವನ್ನು ಕೂಡ ಒಟ್ಟು ಮಾಡ್ತಾನೆ. ಒಟ್ಟು ಮಾಡಿ ಅವರ ಮುಂದೆ ಮಾತಾಡ್ತಾನೆ. ಅವ ಹೇಳ್ತಾನೆ, ನಿನ್ನೆಯ ದಿನ ನನ್ನ ಮಗ ಮಾಯಾ ಸೀತೆಯನ್ನು ಮಾಡಿ ರಾಮ ಲಕ್ಷ್ಮಣ ಸಹಿತವಾದ ಎಲ್ಲ ವಾನರ ಸೇನೆಯನ್ನು ಭಯಗೊಳಿಸಲಿಕ್ಕೆ ಪ್ರಯತ್ನಿಸಿದ. ನನ್ನ ಮಗ ಹಾಗೆ ಮಾಡಿದರೆ ನಾನು ಹಾಗಲ್ಲ. ಯುದ್ಧ ಮುಗಿಯುವ ಮುಂಚೆಯೇ ನಾನು ಸೀತೆಯನ್ನು ಪ್ರತ್ಯಕ್ಷವಾಗಿ ಸಂಹರಿಸ್ತೇನೆ ಅಂತ ಹೇಳ್ತಾನೆ. ಮಾಯೆಯ ಮಮ ವತ್ಸೇನ ವಂಚನಾರ್ಥಂ ವನೌಕಸಾಂ ಕಿಂಚಿದೇವಂ ಹತಂ ತತ್ರ ಸೀತೆಯಮಿತಿ ದರ್ಶಿತಂ. ಹಾಗೆ ಅವರನ್ನು ಮೋಸ ಮಾಡಿದ. ಆದರೆ ನಾನು ತೀರ್ಮಾನ ಮಾಡಿದ್ದೇನೆ, ಇನ್ನು ಯಥಾಕಥಂಚಿತ್ತಾಗಿ ಸೀತೆಯನ್ನು ಸಂಹಾರ ಮಾಡದೆ ನನಗೆ ದಾರಿ ಇಲ್ಲ ಅಂತ ತೀರ್ಮಾನ ಮಾಡಿದ ರಾವಣ ಸೀತೆಯನ್ನು ಸಂಹಾರ ಮಾಡಲಿಕ್ಕೆ ಹೊರಡ್ತಾನೆ. ಆಗ ಅಶೋಕವನಿಕೆಯಲ್ಲಿ ತನ್ನ ಗಂಡನಿಗೋಸ್ಕರ ಇನ್ನು ಕೆಲವೇ ದಿನದಲ್ಲಿ ಅವನ ಸಮಾಗಮ ಆಗ್ತದೆ ಅನ್ನುವ ಭರವಸೆಯಲ್ಲಿ ಕಾಯ್ತಾ ಇದ್ದ ಸೀತಾದೇವಿಯನ್ನು ಬಲವಂತದಿಂದ ಎಳೆದುಕೊಂಡು ಹೋಗುವಾಗ ಒಬ್ಬಳು ಹೆಣ್ಣು ಅಸಹಾಯಕ ಪರಿಸ್ಥಿತಿಯನ್ನು ಮುಟ್ಟಿದಾಗ ಯಾವ ರೀತಿ ಯೋಚಿಸ್ತಾಳೆ, ಅದು ನಾವು ಸೀತಾದೇವಿಯಿಂದ ಕಲಿಬೇಕು. ನಮ್ಮ ಬದುಕಿನಲ್ಲೂ ಹಾಗಾಗ್ತದೆ. ಕೆಲವೊಮ್ಮೆ ಹಿರಿಯರ ಮಾತು, ದೊಡ್ಡವರ ಮಾತು, ತಂದೆ ತಾಯಿಯ ಮಾತನ್ನು ಮೀರಿ ನಾವು ನಡೆದುಕೊಂಡು ಬಿಡ್ತೇವೆ. ಭಾಗವತದಲ್ಲಿ ದಾಕ್ಷಾಯಿಣಿಯ ಕಥೆಯನ್ನು ನೋಡ್ತೇವೆ. ರುದ್ರದೇವನ ಮಾತನ್ನು ಮೀರಿ ತಂದೆಯ ಯಾಗಕ್ಕೆ ಹೋದ ನಂತರ ಅವಳಿಗೆ ಪಶ್ಚಾತ್ತಾಪ ಆಗ್ತದೆ. ಗಂಡ ಹೋಗಬೇಡ ಹೇಳಿದ್ರೂ ಕೂಡ ನಾನು ಹೋಗಿಬಿಟ್ಟೆ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಸೀತಾದೇವಿಗೆ ತನ್ನ ಬದುಕಿನಲ್ಲಿ ತಾನು ತಕ್ಕೊಂಡ ನಿರ್ಧಾರದಿಂದ ಮನಸ್ಸಿಗೆ ಹೇಗೆ ಪಶ್ಚಾತ್ತಾಪ ಆಗ್ತದೆ ಅವಳು ಅಂದುಕೊಳ್ತಾಳೆ. ಅವತ್ತು ಆಂಜನೇಯ ನನ್ನನ್ನು ನೋಡ್ಲಿಕ್ಕೆ ಬಂದವ ನನ್ನ ಹತ್ರ ಒಂದು ವಿನಂತಿ ಮಾಡಿದ. ತಾಯಿ, ಒಂದು ಕೆಲಸ ಮಾಡು, ನನ್ನ ಬೆನ್ನನ್ನು ಹತ್ತಿ ಕೂತ್ಕೊಳ್ಳು, ಬೃಹದಾಕಾರ ನಂದು. ಈ ವಾನರ ಸೈನ್ಯ, ಈ ಲಂಕೆ, ಇದು ಯಾವುದರ ದೃಷ್ಟಿಗೂ ಬೀಳದ ಹಾಗೆ ನಿನ್ನನ್ನು ನೇರವಾಗಿ ರಾಮನ ಪದತಲಕ್ಕೆ ಒಪ್ಪಿಸುವಂತಹ ಜವಾಬ್ದಾರಿ ನನ್ನದು. ನಿನ್ನ ಕೂದಲೂ ಕೊಂಕದ ರೀತಿಯಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಆಂಜನೇಯ ನನ್ನ ಮುಂದೆ ಮಾತಾಡಿದ. ಆದರೆ ಆಗ ನಾನು ಹೇಳಿದೆ, ನಿನ್ನ ಜೊತೆಗೆ ನಾನು ಬಂದರೆ ನನ್ನ ಗಂಡನಿಗೆ ಅದು ಅಗೌರವ. ಪರಾಕ್ರಮಿಯಾದಂತಹ ರಾಮನ ಹೆಂಡತಿಯನ್ನು ರಾವಣ ಕದ್ದುಕೊಂಡು ಹೋದಾಗ ತನ್ನ ಸೇವಕನಿಂದ ರಾಮ ತರಿಸಿಕೊಂಡ ಹೇಳುವುದು ನನ್ನ ಗಂಡನಿಗೆ ಅಪಮಾನ ಆಗ್ತದೆ. ಅಂತಹ ಅಪಮಾನ ಮಾಡಲಿಕ್ಕೆ ನಾನು ಸಿದ್ಧಳಿಲ್ಲ ಅಂತ ಹನುಮಂತನಿಗೆ ಅವತ್ತು ಹೇಳಿದ್ದೆ. ನಾನು ಮಾಡಿದ್ದು ತಪ್ಪಾಯಿತೋ ಏನೋ ಅಂತ. ಅವ ಮನುಷ್ಯನ ಮನಸ್ಸಿನ ಭಾವನೆಗಳು ಹೇಗೆ ಬರ್ತದೆ ಅನ್ನುವುದಕ್ಕೆ ಸೀತಾದೇವಿಯ ಈ ಮಾತುಗಳು ತುಂಬ ಸಾಕ್ಷಿ ರೂಪದಲ್ಲುಂಟು. ಯದ್ಯಹಂ ತಸ್ಯ ಪೃಷ್ಠೇನ ತದಾಯಾಸಮನಿರ್ಜಿತ ನಾದ್ಯೈವಂ ಅನುಶೋಚೇಯಂ ಭರ್ತುರಂಕಗತ ಸತಿ. ಇವತ್ತು ಈ ದುಃಖ ಪಡುವ ಅಗತ್ಯವಿರಲಿಲ್ಲ. ಆರಾಮದಲ್ಲಿ ರಾಮಚಂದ್ರನ ಹತ್ತಿರದಲ್ಲಿ ಕೂತು ನಾನು ವಿನೋದವನ್ನು ಮಾತಾಡ್ತಾ ಸಂತೋಷದಿಂದ ಕಾಲ ಕಳಿಬಹುದಿತ್ತು. ಆದರೆ ಈಗ ನೋಡಿದಾಗ ಈ ರಾವಣ ನನ್ನನ್ನು ಸಂಹಾರವೇ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವ ಪಶ್ಚಾತ್ತಾಪ ಅವಳ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತದೆ. ಆಗ ಸೀತಾದೇವಿ ಯೋಚನೆ ಮಾಡ್ತಾಳೆ, ನನ್ನ ಅತ್ತೆ ಅಂದರೆ ರಾಮನ ತಾಯಿ ಕೌಸಲ್ಯಾದೇವಿ, ಅವಳ ಪರಿಸ್ಥಿತಿ ಏನಾಗ್ಬೋದು? ಈ ಒಂದು ವೇಳೆ ನನಗೆ ಏನಾದರೂ ತೊಂದರೆಯನ್ನು ಈ ರಾವಣ ಮಾಡಿದರೆ ನನ್ನನ್ನು ಕಳ್ಕೊಂಡ ರಾಮ ಮತ್ತೆ ಬದುಕಿ ಉಳಿಲಿಕ್ಕಿಲ್ಲ. ರಾಮ ಬದುಕಿ ಉಳಿಲಿಲ್ಲ ಅಂದರೆ ಲಕ್ಷ್ಮಣನ ಬದುಕಿಗೂ ಅರ್ಥ ಇಲ್ಲ. ಆದ್ದರಿಂದ ತನ್ನ ಮಗನನ್ನು ಕಳ್ಕೊಂಡಂತಹ ಕೌಸಲ್ಯ ನನ್ನ ಅತ್ತೆ, ಅವಳ ಪರಿಸ್ಥಿತಿ ಯಾವ ಕಷ್ಟಕ್ಕೆ ಹೋಗ್ತದೆ ಅಂದರೆ, ಮನ್ಯೇತು ಹೃದಯಂ ತಸ್ಯಾಹ ಕೌಸಲ್ಯಾಯಾಹ ಫಲಿಷ್ಯತಿ ಏಕಪುತ್ರ ಯದಾ ಪುತ್ರಂ ವಿನಷ್ಟಂ ಶ್ರೋಷ್ಯತೆ ಯುಧಿ. ಇಂತಹ ದೊಡ್ಡ ಯುದ್ಧದಲ್ಲಿ
ಏಕಪುತ್ರ, ಒಬ್ಬನೇ ಮಗ ಅವಳಿಗೆ, 10 ಮಕ್ಕಳಿಲ್ಲ. ಅಂತಹ ಒಬ್ಬನೇ ಮಗನನ್ನು ಯುದ್ಧದಲ್ಲಿ ಕಳ್ಕೊಂಡೆ, ತನ್ನ ಹೆಂಡತಿಗೋಸ್ಕರ ನನ್ನ ಮಗ ಪ್ರಾಣ ಬಿಟ್ಟ ಅನ್ನುವ ವಿಚಾರ ಯಾವಾಗ ಕೌಸಲ್ಯಾದೇವಿಗೆ ಗೊತ್ತಾಗ್ತದೆ, ಅವಳ ಬದುಕಿಗೆ ಯಾವ ಅರ್ಥವೂ ಇರುವುದಿಲ್ಲ. ಅದನ್ನೆಲ್ಲ ನೋಡಿ ಹೆಚ್ಚು ಸಮಯ ಅವಳು ಬದುಕಲಿಕ್ಕಿಲ್ಲ. ಆ ಮಗ ಹುಟ್ಟಿದ ಬಾಲ್ಯ, ಅವನ ಯೌವನ, ಅವನ ಗುಣ, ಇದನ್ನೆಲ್ಲ ನೋಡಿ ನೋಡಿ ಎಣಿಸ್ತಾ 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 ನನ್ನಿಂದಾಗಿ ಕೌಸಲ್ಯೆಯೂ ಕೂಡ ಪ್ರಾಣ ಬಿಡ್ತಾಳೆ. ಸಾಹಿ ಜನ್ಮಚ ಬಾಲ್ಯಂಚ ಯೌವನಂಚ ಮಹಾತ್ಮನಃ ಧರ್ಮಕಾರ್ಯಾಣಿ ರೂಪಂಚ ರುದಂತಿ ಸಂಸ್ಮರಿಷ್ಯತಿ. ಎಲ್ಲ ಅವನ ಜೀವನದ ವೃತ್ತಾಂತಗಳನ್ನು ಎಣಿಸ್ತಾ 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 ಕೊನೆಗೊಂದು ದಿನ ಕೌಸಲ್ಯೆಯೂ ಕೂಡ ನನ್ನಿಂದಾಗಿ ಪ್ರಾಣ ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಯೋಚನೆ ಮಾಡ್ತಾ ರಾವಣನ ಬಲವಂತವಾದಂತಹ ವರ್ತನೆಗೆ ಸಾಕ್ತಾಳೆ. ಆಗ ಇನ್ನೇನು ರಾವಣ ಸೀತೆಯ ಮೇಲೆ ನೇರ ಆಕ್ರಮಣ ಮಾಡಿ ಅವಳನ್ನು ಮುಗಿಸಬೇಕು ಅಂತ ಹೊರಡುವಾಗ ರಾವಣನ ಒಟ್ಟಿಗಿದ್ದಂತಹ ಸುಪಾರ್ಶ್ವ ಅಂತ ಅವನ ಹೆಸರು, ಅವ ಬಂದು ತಡೀತಾನೆ. ಸ್ವಾಮಿ, ಹೀಗೆ ಮಾಡಬಾರದು. ಯಾಕೆ ಇಷ್ಟು ಸಮಯದವರೆಗೆ ಇವಳನ್ನು ಕೊಲ್ಲದೆ ನೀವು ಉಳಿಸಿಕೊಂಡದ್ದು ಈಗ ಕೊಲ್ಲಿಕೆ? ಕೊಲ್ಲಬೇಕು ಅಂತಲೇ ನಿಮ್ಮ ಸಂಕಲ್ಪ ಇದ್ದರೆ ತಂದ ದಿವಸವೇ ಕೊಂದು ಬಿಡಬಹುದಿತ್ತು. ಇಷ್ಟು ಸಮಯ ಇಟ್ಟುಕೊಳ್ಳುವ ಅಗತ್ಯ ಇರಲಿಲ್ಲ. ನಿಮ್ಮ ಶತ್ರು ಇವಳಲ್ಲ, ರಾಮ. ಆದ್ದರಿಂದ ಆ ರಾಮನ ಕಥೆ ಮುಗಿಸದೆ ಇವಳಲ್ಲಿಗೆ ಬರುವಂಥದ್ದು ಸರಿಯಲ್ಲ. ಮಾತ್ರ ಅಲ್ಲ, ಅವ ಹೊಗಳ್ತಾನೆ ನೋಡಿ, ತನ್ನ ದಣಿಯನ್ನು ರಾವಣನನ್ನು ಹೊಗಳ್ತಾನೆ. ದೊಡ್ಡ ಕಲ್ತವಂತೆ ರಾವಣ, ದೊಡ್ಡ ವಿದ್ವಾಂಸಂತೆ. ಅವ ಹೇಳ್ತಾನೆ, ವೇದ ವಿದ್ಯಾ ವ್ರತಸ್ನಾತಃ ಸ್ವಕರ್ಮ ನಿರತಸ್ಥತ ಸ್ತ್ರೀಯ ಅಕಸ್ಮಾತ್ ವಧಂ ವೀರ ಮನ್ಯಸೆ ರಾಕ್ಷಸೇಶ್ವರ. ಅವ ಹೇಳುವಂಥದ್ದು ವೇದ ವಿದ್ಯಾ ವ್ರತಸ್ನಾತಃ. ನಾವು ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಎಲ್ಲ ಕಲ್ತಾದ ನಂತರದಲ್ಲಿ ಒಂದು ರೆಸ್ಪೆಕ್ಟ್ ಕೊಡ್ತಾರಲ್ಲ, ದೊಡ್ಡ ಗೌರವ ಮಾಡಿ ಸನ್ಮಾನ ಮಾಡಿ ವಿದ್ಯಾರ್ಥಿಗಳನ್ನು ಕಳಿಸ್ತಾರಲ್ಲ, ಹಾಗೆ ವೇದಸ್ನಾತಕರು, ವ್ರತಸ್ನಾತಕರು, ವಿದ್ಯಾಸ್ನಾತಕರು, ಈ ರೀತಿಯಲ್ಲಿ ಬೇರೆ ಬೇರೆ ವಿಭಾಗಗಳು ಪ್ರಾಚೀನ ಕಾಲದಲ್ಲಿತ್ತು. ಅಂದರೆ ವೇದ ವಿದ್ಯಾ ವ್ರತ ಸ್ನಾತಃ. ರಾವಣ ಅಷ್ಟು ದೊಡ್ಡ ವಿದ್ವಾಂಸ, ಅಷ್ಟೆಲ್ಲ ಕಲ್ತಿದ್ದಾನೆ. ಆದರೆ ಅಷ್ಟೆಲ್ಲ ಕಲ್ತದ್ರ ಪ್ರಯೋಜನ ಏನು? ಇನ್ನೊಬ್ಬರಿಗೆ ಹಾಳು ಮಾಡುವಂಥದ್ದು. ನೇರವಾಗಿ ಇವತ್ತಿನ ಭಯೋತ್ಪಾದಕರಂತೆ ರಾವಣ. ಭಯೋತ್ಪಾದಕರು ಹಾಗೆ ನಾವು ನೋಡ್ತೇವೆ. ದೊಡ್ಡ ದೊಡ್ಡ ಅವರು, ಕೆಲವರು ಡಾಕ್ಟರ್ಸ್ ಇರ್ತಾರೆ, ಕೆಲವರು ಇಂಜಿನಿಯರ್ಸ್ ಇರ್ತಾರೆ, ಅದಕ್ಕಿಂತ ದೊಡ್ಡದು ಕಲ್ತವರು ಇರ್ತಾರೆ. ಆದರೆ ಅವರ ಬುದ್ಧಿವಂತಿಕೆ ಎಲ್ಲಿ ಕೇಳಿದರೆ ಇನ್ನೊಬ್ಬರಿಗಾಗಲಿ ಸಮಾಜಕ್ಕಾಗಲಿ ಉಪಯೋಗ ಆಗುವ ಹಾಗಲ್ಲ, ಸಮಾಜಕ್ಕೆ ಜನರಿಗೆ ತೊಂದರೆ ಕೊಡಲಿಕ್ಕೆ ಅವರು ಉಪಯೋಗಿಸ್ತಾರೆ. ಹಾಗೆ ವೇದ ವಿದ್ಯಾ ವ್ರತ ಸ್ನಾತಕನಾದ ರಾವಣನ ಬುದ್ಧಿವಂತಿಕೆ ಎಲ್ಲ ಸಮಾಜಕ್ಕೆ ತೊಂದರೆ ಕೊಡಲಿಕ್ಕೆ. ಅದನ್ನು ಆ ಸುಪಾರ್ಶ್ವ ಹೇಳ್ತಾನೆ. ಅದರಿಂದ ನೀವು ಸೀತೆಗೆ ಏನು ಮಾಡಬೇಡಿ, ಬಿಟ್ಟುಬಿಡಿ, ನಾವು ರಾಮನನ್ನು ನೋಡಿಕೊಳ್ಳುವ. ಅದರ ಜೊತೆಗೆ ಅವ ಹೇಳ್ತಾನೆ ಒಂದು ಮಾತು ನೋಡಿ, ಇವತ್ತು ಕೃಷ್ಣ ಪಕ್ಷದ ಚತುರ್ದಶಿ, ಇವತ್ತು ಸದೇ ಇತ್ತು ಬೆಳಿಗ್ಗೆ. ಅವ ಹೇಳೋದು ನಾಳೆ ಅಮಾವಾಸ್ಯೆ ಬರ್ತದೆ, ಯುದ್ಧಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿ ನಾಳೆಯ ದಿನ ರಾಮನ ಕಥೆಯನ್ನು ಮುಗಿಸುವ ಅಂತ ಸುಪಾರ್ಶ್ವ ರಾವಣನಿಗೆ ಹೇಳೋದು. ಯೋಗದಿಂದ ಆ ರಾವಣನ ಕಥೆ ಮುಗಿಸುವ ಹೊತ್ತಿಗೆ ನಮಗೂ ಕೃಷ್ಣ ಪಕ್ಷ ಚತುರ್ದಶಿ ಅಮಾವಾಸ್ಯೆ ಎರಡೂ ಕೂಡ ಸೇರಿದೆ. ಅದು ಭಗವಂತನ ಸಂಕಲ್ಪ. ಅಭ್ಯುತ್ಥಾನಂ ತ್ವಮದ್ಯೈವ ಕೃಷ್ಣ ಪಕ್ಷ ಚತುರ್ದಶಿ ಕೃತ್ವಾ ನಿರ್ಯಾಹಿ ಅಮಾವಾಸ್ಯಾಂ ವಿಜಯಾಯ ಬಲೈಹಿ ವೃತಃ. ಆ ಶ್ಲೋಕ ಬೇಕು ಅಂತಲೇ ಬರ್ಕೊಂಡು ಬಂದದ್ದು. ಆದ್ದರಿಂದ ಅದ್ಯೈವ ಕೃಷ್ಣ ಪಕ್ಷ ಚತುರ್ದಶಿ, ಇವತ್ತೇ ಕೃಷ್ಣ ಪಕ್ಷದ ಚತುರ್ದಶಿ. ನಾಳೆ ಕೃತ್ವಾ ನಿರ್ಯಾಹಿ ಅಮಾವಾಸ್ಯಾಯ, ನಾಳೆ ಅಮಾವಾಸ್ಯೆಯ ದಿನ ಹೊರಟು ಬಿಡು. ವಿಜಯಾಯ ಬಲೈಹಿ ವೃತಃ, ನಿನಗೆ ಸಂಪೂರ್ಣವಾದಂತಹ ಬಲ ಸಿಗ್ತದೆ. ನಮ್ಮಲ್ಲಿ ಈ ಕೃಷ್ಣ ಪಕ್ಷ ಚತುರ್ದಶಿ, ಅಮಾವಾಸ್ಯೆ ಇತ್ಯಾದಿಗಳೆಲ್ಲ ಶುಭ ಕೆಲಸಗಳಿಗೆ ಒಳ್ಳೆಯ ಮುಹೂರ್ತಗಳಲ್ಲ, ರಾಕ್ಷಸರಿಗೆ ವಿಪರೀತ. ಆದ್ದರಿಂದ ನಿನ್ನ ಪಾಲಿಗೆ ಇದು ಶುಭ, ನೀನು ಹೊರಟು ಬಿಡು. ಹೀಗೆ ಇದೆಲ್ಲ ಹೇಳಿದ ನಂತರ ಈ ಸುಪಾರ್ಶ್ವನ ಮಾತನ್ನು ಕೇಳಿದ ರಾವಣನಿಗೆ
ಒಂಚೂರು ಮನಸ್ಸಿಗೆ ಸಮಾಧಾನ ಆಗ್ತದೆ. ಸೀತೆಯನ್ನು ಬಿಟ್ಟು ಬಿಡ್ತಾನೆ. ಇನ್ನು ಇವಳೊಟ್ಟನ್ನು ಇಟ್ಟುಕೊಂಡು ಏನು ಮಾಡಲಿಕ್ಕಿಲ್ಲ. ನನ್ನ ಶತ್ರು ರಾವಣ, ನನ್ನ ಹೊಡೆದಾಟ, ನನ್ನ ಯುದ್ಧ, ನನ್ನ ವಿಜಯ ಏನಿದ್ರೂ ಅದು ರಾಮನ ಮುಂದೆ ಮಾತ್ರ, ಇನ್ನು ಸೀತೆಯ ಜೊತೆಗಲ್ಲ ಅಂತ ಸೀತೆಯನ್ನು ಯಥಾಸ್ಥಾನಕ್ಕೆ ಕಳುಹಿಸ್ತಾನೆ. ಕಳುಹಿಸಿ ನೇರವಾಗಿ ತನ್ನ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದರೆ ನೋಡಿ, ಈ ವಾಲ್ಮೀಕಿಗಳ ಈ ಮಾತುಗಳು ನನಗೆ ರಾಮಾಯಣವನ್ನು ಓದುವಾಗ ಯಾವತ್ತೂ ಮನಸ್ಸಿಗೆ ಮುಟ್ಟುವಂಥದ್ದು. ಒಬ್ಬ ಮನುಷ್ಯನ ಬದುಕಿನಲ್ಲಿ ಎಷ್ಟು ದೈನ್ಯದ ಪರಿಸ್ಥಿತಿ ಬರ್ತದೆ ಅದು ಅವರು ಅವತ್ತು ಬರೆದಿಟ್ಟಿದ್ದಾರೆ, ಇವತ್ತೂ ಕೂಡ ಅದು ನಡೀತಾ ಉಂಟು. ಲೋಕೋತ್ತರ ವೀರನಾದ ರಾವಣ, ಒಂದು ಕಾಲದಲ್ಲಿ ದೇವತೆಗಳು, ತಪಸ್ವಿಗಳು, ಋಷಿಗಳು, ರಾಜರ್ಷಿಗಳು, ರಾಜರು, ಮನುಷ್ಯರು, ಗಂಧರ್ವರು ಎಲ್ಲರನ್ನು ನಿಗ್ರಹಿಸಿ ತನ್ನ ಅಂಕೆಯಲ್ಲಿ, ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ ರಾವಣ ಈಗ ಸೋಲ್ತೇನೆ, ಇನ್ನು ಬದುಕಲಿಕ್ಕಾಗುವುದಿಲ್ಲ ಅಂತಂದಾಗ ತನ್ನ ಅರಮನೆಯಲ್ಲಿ ಒಂದು ಸಭೆ, ಮೀಟಿಂಗನ್ನು ಕರೆದು ಎಲ್ಲರ ಮುಂದೆ ಕೈ ಜೋಡಿಸಿ ಪ್ರಾರ್ಥಿಸ್ತಾನಂತೆ. ಇವತ್ತು ರಾಜಕೀಯದಲ್ಲಿ ಆಗುವುದಿದೆ. ತಾನು ಕಟ್ಟಿದ ಪಕ್ಷದಿಂದ ಎಲ್ಲ ಬಿಟ್ಟು ಹೊರಗು ಹೋದರು ಅಂತಾಗುವಾಗ ತನ್ನ ಪಕ್ಷವನ್ನು ಉಳಿಸಿಕೊಳ್ಬೇಕು ಅಂತಾದರೆ ಒಬ್ಬ ಸಾಮಾನ್ಯ MLA, ಒಬ್ಬ ಸಾಮಾನ್ಯ MP, ಒಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ಇವರನ್ನೆಲ್ಲ ಕರೆದು ಕೈ ಮುಗ್ದು ಪ್ರಾರ್ಥಿಸುವಂತಹ ಪರಿಸ್ಥಿತಿ ಇವತ್ತಿನ ಸಮಾಜದಲ್ಲಿ ನಾವು ನಡೀತಾ ಉಂಟು, ನಾವು ನೋಡ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಅಂದರೆ ರಾಜಕೀಯದಲ್ಲಿ ಯಾವ ರೀತಿಯ ತಲ್ಲಣಗಳು ಬರ್ತದೆ. ಮನುಷ್ಯ ಒಂದು ಸಿಂಹಾಸನದಲ್ಲಿ ಕೂತು ಮೆರೆದು ಅಹಂಕಾರವನ್ನು ಪ್ರದರ್ಶಿಸಿದವನ ಕಾಲ ಯಾವತ್ತೂ ಶಾಶ್ವತ ಅಲ್ಲ ಅನ್ನುವುದನ್ನು ವಾಲ್ಮೀಕಿ ಮಹರ್ಷಿಗಳು ಅವತ್ತು ತೋರಿಸಿಕೊಟ್ಟಿದ್ದಾರೆ ರಾವಣನ ಕಥೆಯ ಮೂಲಕವಾಗಿ. ರಾವಣ ಪ್ರತಿರೂಪದಲ್ಲಿರುವಂತಹ ಇವತ್ತಿನ ಜನರು ಅದನ್ನು ತಿಳ್ಕೊಳ್ಬೇಕು. ಅದು ನಡೀತಾ ಉಂಟು ನಮ್ಮ ಸಮಾಜದಲ್ಲಿ, ನಾವು ನೋಡ್ತಾ ಇದ್ದೇವೆ. ಅವ ಹೇಳ್ತಾನೆ ರಾವಣ, ಅಬ್ರವೀಚ್ಚ ಸತಾನ್ ಸರ್ವಾನ್ ಬಲಮುಖ್ಯಾನ್ ಮಹಾಬಲಃ ರಾವಣ ಪ್ರಾಂಜಲಿ ವಾಕ್ಯಂ ಪುತ್ರ ವ್ಯಸನ ಕರ್ಷಿತಃ. ರಾವಣ ಪ್ರಾಂಜಲಿ ವಾಕ್ಯಂ ಪುತ್ರ ವ್ಯಸನ ಪ್ರಾಂಜಲಿ ಅಂತ ಹೇಳಿದರೆ ಕೈ ಮುಗ್ದು ಬೇಡಿಕೊಂಡ ಅಂತ. ಯಾಕೆ? ಪುತ್ರ ವ್ಯಸನ ಕರ್ಷಿತ. ಎಷ್ಟು ದೊಡ್ಡ ವೀರಾಧಿವೀರನೇ ಆಗಿರಬಹುದು, ಅವನ ಮಗ ಅವನನ್ನು ಬಿಟ್ಟು ಹೋದ ಅನ್ನುವ ಪರಿಸ್ಥಿತಿ ಬಂದಾಗ ತನ್ನ ಬದುಕಿನ ಆಸರೆ ಯಾರನ್ನು ನಂಬಿಕೊಂಡು ಅಥವಾ ಯಾರಿಗಾಗಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನವ ಕಟ್ಟಿದ್ದ, ತನ್ನ ನಂತರದಲ್ಲಿ ತನ್ನ ಸಿಂಹಾಸನದಲ್ಲಿ ತನ್ನ ಮಗ ಕೂತ್ಕೊಳ್ತಾನೆ ಅನ್ನುವ ಹೆಮ್ಮೆ ಮತ್ತು ಆಸೆ ಅವನ ಮನಸ್ಸಿನಲ್ಲಿತ್ತು. ಅಂತಹ ಮಗನನ್ನೇ ಕಳ್ಕೊಂಡಾಗ, ಅಂತಹ ಧೈರ್ಯ ಹೋದಾಗ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದವನು ಕೂಡ ವಿಚಲಿತನಾಗ್ತಾನೆ. ಪುತ್ರ ವ್ಯಸನ ಕರ್ಷಿತ, ವಾಲ್ಮೀಕಿಗಳು ಹೇಳುವಂತಹ ಶಬ್ದ. ಅಂತಹ ರಾವಣ ಜಗದೇಕ ವೀರ, ಎಲ್ಲರನ್ನು ಕಡೆಗಣ್ಣಿನಿಂದ ಭಯಗೊಳಿಸ್ತಾ ಇದ್ದವ, ಈಗ ತನ್ನ ಅರಮನೆಯ, ತನ್ನ ಸಭೆಯಲ್ಲಿ, ತನ್ನ ಪರಿವಾರದ ಮುಂದೆ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ಮುಟ್ತಾನೆ. ಸರಿ, ಅವರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿಕೊಂಡಾಗ ಅವರು ಒಪ್ಪಿಕೊಳ್ತಾರೆ. ರಾಜ, ಇಷ್ಟು ಸಮಯ ನಿನ್ನ ಜೊತೆಗೆ ಇದ್ದು ನಾವು ಬೆಳೆದವರು, ನಾವು ನಿನ್ನ ಪಕ್ಷವನ್ನು ಬಿಟ್ಟು ಹೋಗುವುದಿಲ್ಲ. ಈಗಕ್ಕಿಂತ ಆಗಿನವರಾಗ್ಬೋದು. ನಾವು ನಿನ್ನ ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗುವುದಿಲ್ಲ, ನಾವು ಸತ್ರೂ ಕೂಡ ನಿನ್ನ ಪಕ್ಷದಲ್ಲೇ ಸಾಯುವವರು ಅಂತ ಹೇಳಿ ರಾವಣನಿಗೆಲ್ಲ ಬೇಕಾದಂತಹ ಭರವಸೆಯನ್ನು, ಧೈರ್ಯವನ್ನು, ಆಲಂಬನೆಯನ್ನು ಕೊಡ್ತಾರೆ. ಅದೆಲ್ಲ ಪಡ್ಕೊಂಡಂತಹ ರಾವಣನಿಗೆ ಮತ್ತೆ ಹುಮ್ಮಸ್ಸು, ಉತ್ಸಾಹ ಬರ್ತದೆ. ಪುನಃ ಯುದ್ಧಕ್ಕೆ ಹೊರಟು ನಿಲ್ತಾನೆ. ಹೊರಟು ನಿಂತರೆ ಇದರ ಮಧ್ಯದಲ್ಲಿ ಅನೇಕ ಜನ ರಾವಣನ ಪಕ್ಷದ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ತಮ್ಮ ಪ್ರಾಣವನ್ನು ಬಿಟ್ಟಿರ್ತಾರೆ. ವಾನರ ಸೈನ್ಯದ ಬೇರೆ ಬೇರೆ ಸೇನಾಧಿಪತಿಗಳ ಕಾರಣದಿಂದಾಗಿ. ಹೀಗೆ ರಾವಣ ಬಂದರೆ ಅನೇಕ ಬಾರಿ ರಾಮನಿಗೂ ರಾವಣನಿಗೂ, ಲಕ್ಷ್ಮಣನಿಗೂ ರಾವಣನಿಗೂ ಈ ರೀತಿಯಲ್ಲಿ ಬೇರೆ ಬೇರೆ ಯುದ್ಧ ಆದಾಗ ಒಂದು ಸಂದರ್ಭದಲ್ಲಿ ರಾವಣನ ಅಸ್ತ್ರ ಪ್ರಯೋಗ ಭಯಾನಕವಾದ ಸಂದರ್ಭದಲ್ಲಿ ಲಕ್ಷ್ಮಣ ನಿಶ್ಚೇಷ್ಟಿತನಾಗಿ ಭೂಮಿಯಲ್ಲಿ ಬಿದ್ದು ಬಿಡ್ತಾನೆ. ಹಿಂದೆ ಇಂದ್ರಜಿತು ಅಸ್ತ್ರ ಪ್ರಯೋಗ ಮಾಡಿದಾಗಲೂ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ರಾವಣನ ಪ್ರಯೋಗದಿಂದಾಗಿ
ಲಕ್ಷ್ಮಣ ನಿಶ್ಚೇಷ್ಟಿತನಾಗಿ ಭೂಮಿಯಲ್ಲಿ ಬಿದ್ದುಕೊಳ್ತಾನೆ. ಈ ಲಕ್ಷ್ಮಣ ಮತ್ತು ರಾಮನ ಆ ಪ್ರೀತಿಯ ಸಂಬಂಧ ಎಷ್ಟು ನಾವು ಈ ಹಿಂದೆಲ್ಲ ನೋಡಿತ್ತು. ಅಯೋಧ್ಯಾಕಾಂಡದಲ್ಲೆಲ್ಲಾಗುವಾಗ ಅನೇಕ ಬಾರಿ ನೋಡಿತ್ತು. ಬಾಲಕಾಂಡದಲ್ಲಿಯೂ ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ಎಷ್ಟು ಹೇಳಿದರೆ, ಅವರಿಬ್ಬರು ಸಣ್ಣ ಮಕ್ಕಳಾಗಿದ್ದಾಗ ಈ ತಾಯಿ ಮಕ್ಕಳಿಗೆ ಉಪ್ಪು ತುಪ್ಪ ಅನ್ನವನ್ನು ತಿನ್ನಿಸುವ ಕ್ರಮ ಅದು ಲಕ್ಷ್ಮಣನಿಗೆ ಕೊಡದೆ ರಾಮ ತಿಂತಾ ಇರಲಿಲ್ಲ, ಸಣ್ಣ ಮಗುವಾಗಿದ್ದು ಕೂಡ. ಇದನ್ನು ಗಮನಿಸಿದವಳು ಯಾರು? ಮಂಥರೆ. ಅದರಿಂದ ಲಕ್ಷ್ಮಣನಿಗೆ ಸಿಂಹಾಸನ ಇಲ್ಲ ಅಂತ ಹೇಳುವುದು ಬೇಡ, ರಾಮನನ್ನು ಕಾಡಿಗೆ ಕಳುಹಿಸಿದರೆ ಸಾಕು, ರಾಮನ ಹಿಂದೆ ಲಕ್ಷ್ಮಣ ತಾನೇ ಹೊರಟು ಹೋಗಿಬಿಡ್ತಾನೆ, ಮತ್ತೆ ಸಿಂಹಾಸನಕ್ಕೆ ಬರೋದು ಭರತನೇ ಅಂತ ಕೈಕೇಯಿಯ ಹತ್ರ ಮಂಥರೆ ಭಾರೀ ಚೆನ್ನಾಗಿ ವಾದ ಮಾಡಿರ್ತಾಳೆ. ಅಶ್ವಿನೋರಿವ ಸೌಭ್ರಾತ್ರಂ ತಯೋ ಲೋಕೇಶು ವಿಶ್ರುತಂ ತಸ್ಮಾನ್ನ ಲಕ್ಷ್ಮಣೇ ರಾಮ ಪಾಪಂ ಕಿಂಚಿತ್ ಕರಿಷ್ಯತಿ. ಲಕ್ಷ್ಮಣನ ವಿಷಯದಲ್ಲಿ ರಾಮ ಏನೂ ಅಪಚಾರ ಮಾಡುವುದಿಲ್ಲ. ಅವರಿಬ್ಬರು ಒಟ್ಟಿಗೆ ಅಶ್ವಿನಿ ದೇವತೆಗಳ ಹಾಗೆ ಯಾವತ್ತೂ ಜೊತೆಗಿರುವವರು. ಆ ರಾಮ ಕಾಡಿಗೆ ಹೋದ ಅಂದರೆ ಲಕ್ಷ್ಮಣನು ಹೊರಟು ಅಂತ ತಿಳ್ಕೊಂಡು ಬಿಡು, ಸಿಂಹಾಸನ ನಿನ್ನ ಮಗನದ್ದಾಗ್ತದೆ. ಆ ರೀತಿ ಅವರಿಬ್ಬರ ಮಧ್ಯದಲ್ಲಿದ್ದಂತಹ ಪ್ರೀತಿ ಸ್ನೇಹ ಅನ್ನೋದು ಅಸದೃಶವಾದದ್ದು. ಈಗ ರಾವಣನ ಬಾಣದ ಕಾರಣದಿಂದ ಲಕ್ಷ್ಮಣ ನಿಶ್ಚೇಷ್ಟಿತನಾದಾಗ ರಾಮ ತುಂಬ ದುಃಖ ಪಡ್ತಾನೆ. ಹೇಳ್ತಾನೆ, ನಾನು ಲೋಕೋತ್ತರ ವೀರ ಅನ್ನೋ ಹೆಸರನ್ನು ಪಡೆದುಕೊಂಡು ನನ್ನ ಕೈಯಲ್ಲಿ ಬಿಲ್ಲು ಹಿಡ್ಕೊಂಡಿದ್ದೇನೆ, ಕೋದಂಡವನ್ನು ಹಿಡ್ಕೊಂಡಿದ್ದೇನೆ. ಲಜ್ಜತೀವ ಹಿ ಮೇ ವೀರ್ಯಂ, ನನ್ನ ಪರಾಕ್ರಮದ ಬಗ್ಗೆ ನನಗೆ ನಾಚಿಕೆ ಆಗ್ತಾ ಉಂಟು. ಭ್ರಶ್ಯತೀವ ಕರಾಧನು, ಕೈಯಲ್ಲಿ ಈ ಕೋದಂಡವನ್ನು ಹಿಡ್ಕೊಂಡಿದ್ದೇನೆ, ನನ್ನ ಕೈ ನಡುಗುವುದರಲ್ಲಿ ಈ ಕೋದಂಡವನ್ನು ಹಿಡ್ಕೊಳ್ಳುವ ಶಕ್ತಿಯೂ ನನಗಿಲ್ಲ ಅಂತ ಆಗ್ತಾ ಉಂಟು. ಸಾಯಕಾಹ ವ್ಯವಸೀದಂತೆ, ನನ್ನ ಈ ಕೋದಂಡದ ಬಿಲ್ಲಿಗೆ ಸಿಕ್ಕಿಸುವಂತಹ ಬಾಣಗಳೆಲ್ಲ ನಷ್ಟ ಆಗಿ ಹೋಗ್ತಾ ಉಂಟು. ದೃಷ್ಟಿ ಬಾಷ್ಪವಶಂಗತ, ಕಣ್ಣಿನಿಂದ ನೋಡಲಿಕ್ಕಾಗುವುದಿಲ್ಲ, ಕಣ್ಣು ಪೂರ ನೀರು ತುಂಬಿಕೊಂಡು ಎಲ್ಲವೂ ಮಸುಕು ಮಸುಕಾಗಿ ಕಾಣ್ತಾ ಉಂಟು. ಯಾಕೆ? ಒಂದು ಬಂಧುಗಳು ಲೋಕದೆಲ್ಲ ಕಡೆ ಇರಬಹುದು, ರಾಜರಾದ್ರಿಂದಾಗಿ ಯಾವ ದೇಶಕ್ಕೆ ಹೋದರೂ ಕೂಡ ಅವರಿಗೆ ಸಂಸಾರ ಮಾಡಲಿಕ್ಕೆ ಏನೂ ಕಷ್ಟ ಇಲ್ಲ. ದೇಶೇ ದೇಶೇ ಕಳತ್ರಾಣಿ ದೇಶೇ ದೇಶೇ ಚ ಬಾಂಧವಾಹ ತಂತು ದೇಶಂ ನ ಪಶ್ಯಾಮಿ ಯತ್ರ ಭ್ರಾತ ಸಹೋದರ. ಒಡ ಹುಟ್ಟಿದ ತಮ್ಮ ಅದು ಮತ್ತೆಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೆಲ್ಲ ದೇಶ ದೇಶದಲ್ಲಿ ಹೋದಾಗ ಹುಟ್ಟಿಕೊಳ್ತಾರೆ, ಹೊಸ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬಹುದು, ಹೊಸತಾದಂತಹ ಮದುವೆಯನ್ನಾಗಬಹುದು. ಆದರೆ ಒಡ ಹುಟ್ಟಿದ ತಮ್ಮ ಮತ್ತೆ ಎಲ್ಲಿಯೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬ ದುಃಖದಲ್ಲಿ ಅಳ್ತಾ ಇದ್ದಾಗ ಸುಪಾರ್ಶ್ವ ಬರ್ತಾನೆ. ಅವ ಬಂದು ರಾಮನ ಹತ್ರ ಹೇಳ್ತಾನೆ, ಸುಪಾರ್ಶ್ವ ಅಲ್ಲ, ಸುಷೇಣ ಬಂದು ಹೇಳ್ತಾನೆ, ರಾಮ ದುಃಖ ಮಾಡಬೇಡ. ಈ ಲಕ್ಷ್ಮಣನ ಶರೀರ ಪ್ರಕೃತಿಯನ್ನು ಗಮನಿಸುವಾಗ ಇವ ಸತ್ತಿದ್ದಾನೆ ಅಂತ ನನಗನ್ನಿಸುವುದಿಲ್ಲ. ಇವನ ಅವ ಲಕ್ಷಣ ಕೊಡ್ತಾನೆ, ಪದ್ಮಪತ್ರ ತತೌ ಹಸ್ತೌ ಪದ್ಮಪತ್ರ ತಲೌ ಹಸ್ತೌ. ಈ ತಾವರೆಯ ಎಲೆಯನ್ನು ಮುಟ್ಟಿದಾಗ ಅದು ಹೇಗೆ ಒಂದು ಪಸೆಪಸೆಯಾಗಿರ್ತದೆ, ಪದ್ಮಪತ್ರ ತಲೌ ಹಸ್ತೌ. ಈ ಲಕ್ಷ್ಮಣನ ಕೈ ಇನ್ನೂ ಕೂಡ ಪಸೆಯಾಗಿ ಉಂಟು, ಡ್ರೈ ಆಗಲಿಲ್ಲ. ಮರಣ ಆಗ್ತಿದ್ರೆ ಕೈ ಬಿಳುಚಿಕೊಳ್ತದೆ, ಡ್ರೈ ಆಗಿ ಹೋಗ್ತದೆ. ನಾವು ನಮ್ಮಲ್ಲಿ ಮರಗಟ್ಟುವುದು ಅಂತ ಹೇಳ್ತೇವೆ, ಹಾಗಾಗಲಿಲ್ಲ. ಪದ್ಮಪತ್ರ ತಲೌ ಹಸ್ತವು. ಸುಪ್ರಸನ್ನೇಚ ಲೋಚನೆ, ಕಣ್ಣನ್ನು ನೋಡಿದಾಗ ಪ್ರಾಣ ಹೋದ ಲಕ್ಷಣ ಇಲ್ಲ, ಈ ಕಣ್ಣಿನಲ್ಲಿ ಇನ್ನೂ ಕೂಡ ಪಸೆ ಉಂಟು. ಸುಪ್ರಸನ್ನೇಚ ಲೋಚನೆ. ನೇದೃಶಂ ದೃಶ್ಯತೆ ರೂಪಂ ಗತಾಸೂನಾಂ ವಿಷಂಪತೆ. ಒಂದು ವೇಳೆ ಪ್ರಾಣ ಹೋದರೆ ಈ ಕೈಯನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಅದು ಮರಗಟ್ಟಿ ಇರ್ತದೆ, ಕಣ್ಣು ನೋಡುವಾಗ ಗೊತ್ತಾಗ್ತದೆ ಕಣ್ಣಿನಲ್ಲಿ ಯಾವ ತೇಜಸ್ಸು ಕೂಡ ಇರುವುದಿಲ್ಲ, ಪಸೆ ಇರುವುದಿಲ್ಲ. ಈ ಲಕ್ಷ್ಮಣನನ್ನು ನೋಡುವಾಗ ನನಗೆ ಗೊತ್ತಾಗ್ತಾ ಉಂಟು. ಸುಷೇಣ ಹೇಳ್ತಾನೆ, ಇವ ಇನ್ನೂ ಸಾಯಲಿಲ್ಲ, ಬದುಕಿದ್ದಾನೆ. ರಾಮನಿಗೆ ತುಂಬ ಸಮಾಧಾನ ಆಯಿತು. ಆಗ ಈ ಸುಷೇಣ ಮತ್ತೆ ಆಂಜನೇಯನನ್ನು ಕರೀತಾನೆ. ನೀನು ಮೊನ್ನೆಯ ದಿನ ಯಾವ ಪರ್ವತದ ಭಾಗವನ್ನು ತಂದಿದ್ದಿ, ಸಂಧಾನಕರಣಿ, ಸಶಲ್ಯಕರಣಿ ಇತ್ಯಾದಿಯನ್ನೆಲ್ಲ ತಂದಿದ್ದಿ, ನನಗೆ ಅದು ಮತ್ತೆ ನನಗೆ ವಾಪಸ್ ಬೇಕು. ಜಾಂಬವಂತ ನಿನ್ನ ಹತ್ರ ಹೇಳಿದ್ದು ನೆನಪುಂಟಲ್ಲ, ಮತ್ತೆ ತಾ ಅಂತ ಹೇಳ್ತಾನೆ. ಹೀಗೆ ರಾಮಾಯಣ ಯುದ್ಧದಲ್ಲಿ ಆಂಜನೇಯ 2 ಬಾರಿ ಪರ್ವತ ತಂದಿರ್ತಾನೆ.
ಮೊದಲೊಂದು ಬಾರಿ ಆಂಜನೇಯ ತಂದಿರ್ತಾನೆ ರಾಮ ಲಕ್ಷ್ಮಣರಿಗೋಸ್ಕರವಾಗಿ, ಮತ್ತೆ ತರುವಂಥದ್ದು ಕೇವಲ ಲಕ್ಷ್ಮಣನಿಗೋಸ್ಕರವಾಗಿ ಸುಷೇಣ ಹೇಳಿದ ಅಂತ. ಪ್ರಾರಂಭದಲ್ಲಿ ಜಾಂಬವಂತ ಹೇಳಿದ್ದು, ಎರಡನೆಯ ಬಾರಿ ಸುಷೇಣ ಹೇಳಿದ್ದು. ಹೀಗೆ ಅವ ಹೋಗಿ ತಂದಾಗ ಸುಷೇಣ ಅದರಿಂದ ಬೇಕಾದ ಗಿಡಮೂಲಿಕೆಗಳನ್ನು ತಾನು ಪಡೆದು ಆ ಲಕ್ಷ್ಮಣನ ನಾಸಾಪುಟದಲ್ಲಿ ಕೆಲವು ಡ್ರಾಪ್ಸ್ ಹಾಕಿದಾಗ ತನ್ನೆಲ್ಲ ಆ ಚಿಹ್ನೆಯನ್ನು ಮರೆತು ಲಕ್ಷ್ಮಣ ಕೂತ್ಕೊಳ್ತಾನಂತೆ. ತುಂಬ ಸಂತೋಷ ಆಯಿತು ರಾಮನಿಗೆ. ಮತ್ತೆ ಅವರೆಲ್ಲ ಸಂತೋಷದಿಂದ ಮಾತಾಡ್ತಾರೆ. ಅದಾದ ನಂತರದಲ್ಲಿ ಯುದ್ಧ ಮತ್ತೆ ಪ್ರಾರಂಭ ಆಗ್ತದೆ. ಮಧ್ಯದಲ್ಲಿ ಅನೇಕ ಯುದ್ಧದ ವರ್ಣನೆಗಳು ಈ ಭಾಗದಲ್ಲುಂಟು. ಈ ಸಂಸ್ಕೃತ ಅಲಂಕಾರ ಶಾಸ್ತ್ರದಲ್ಲಿ ಅನನ್ವಯಾಲಂಕಾರ ಅಂತ ಒಂದು ಉಂಟು. ಅನನ್ವಯ ಅಂದರೆ ಅದಕ್ಕೊಂದು ಉಪಮೆ ಕೊಡಲಿಕ್ಕೆ ಬರುವುದಿಲ್ಲ. ರಾಮ ಮತ್ತು ರಾವಣರ ಯುದ್ಧ ಹೇಗಿತ್ತು ಕೇಳಿದರೆ, ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ. ಸಾಗರದಷ್ಟು ದೊಡ್ಡದು ಯಾವುದು ಕೇಳಿದರೆ ಅದು ಸಾಗರವೇ, ಇನ್ನೊಂದನ್ನು ತೋರಿಸ್ಲಿಕ್ಕೆ ಬರುವುದಿಲ್ಲ. ಹಾಗೆ ರಾಮ ರಾವಣರ ಯುದ್ಧ ಹೇಗಿತ್ತು ಕೇಳಿದೆ ಅದರ ಹಾಗೆ ಇತ್ತು ಅಂತ. ಅಲ್ಲಿ ಹೇಗೆ ಅವರ ಮಧ್ಯದಲ್ಲಿ ಯುದ್ಧ ಆಯಿತು ಅಂತ ಕೇಳಿದರೆ, ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾರೆ. ರಾಕ್ಷಸ ಸೈನಿಕರಿಗೆ ಯುದ್ಧ ಮಾಡುವಾಗ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮುಂದೆ ರಾಮ ನಿಂತಿದ್ದಾನೆ ಅಂತ ಭಾಸ ಆಗ್ತಾ ಇತ್ತಂತೆ. ನನ್ನ ಮುಂದೆ ರಾಮನೇ ನನ್ನೊಟ್ಟಿಗೆ ಹೋರಾಡ್ತಾ ಇದ್ದಾನೆ ಅಂತ ಭಾಸ ಆಗ್ತಾ ಇತ್ತು ಅಂತ ವಾಲ್ಮೀಕಿ ರಾಮಾಯಣದಲ್ಲುಂಟು. ದಾಸರು ಅದನ್ನು ಬರೆದಿದ್ದಾರೆ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ ಅಂತ. ಇವನಿಗೆ ನೋಡಿದರೆ ರಾಮನ ಹಾಗೆ ಕಾಣ್ತಾರೆ. ಆಗ ಪರಸ್ಪರ ಇವರು ಇಬ್ಬರು ಕೂಡ ರಾಕ್ಷಸ ಸೈನಿಕರೇ. ಆದರೆ ಇವನಿಗೆ ಅವನು ರಾಮನ ಹಾಗೆ ಕಾಣ್ತಾನೆ, ಅವನಿಗೆ ಇವನು ರಾಮನ ಹಾಗೆ ಕಾಣ್ತಾನೆ. ತಮ್ಮ ತಮ್ಮ ಒಳಗೆ ಸೇರಿಕೊಂಡು ಹೊಡೆದಾಡಿಕೊಂಡಂತಹ ಎಲ್ಲ ಆ ರಾಕ್ಷಸ ಸಮೂಹ ಕ್ಷಣ ಮಾತ್ರದಲ್ಲಿ ನಿರ್ನಾಶ ಆಗಿ ಹೋಯಿತು ಅಂತ ದಾಸರು ಆ ಪದ್ಯವನ್ನು ತುಂಬ ಸುಂದರವಾಗಿ ಬರೆದದ್ದು ನಾವು ನೆನಪಿಸಿಕೊಳ್ಬೋದು. ಆ ರೀತಿಯಲ್ಲಿ ಪ್ರತಿಯೊಬ್ಬ ರಾಕ್ಷಸ ಸೈನಿಕನಿಗೂ ಕೂಡ ಎದುರಿನಲ್ಲಿ ರಾಮನನ್ನೇ ನೋಡಿದ ಹಾಗಾಗಿ ಯುದ್ಧ ಮಾಡಿ ಅವರೆಲ್ಲ ಪ್ರಾಣ ಬಿಡ್ತಾರೆ. ಕೊನೆಗಾಗುವಾಗ ರಾವಣನ ಅಂತ್ಯ ಸಮೀಪಿಸ್ತದೆ. ಅಂತ್ಯ ಸಮೀಪಿಸುವಾಗ ದೊಡ್ಡ ಒಂದು ರಥವನ್ನು ಏರಿ ರಾವಣ ಬರ್ತಾನೆ. ಆಗ ಭೂಮಿಯಲ್ಲಿ ನಿಂತ ರಾಮ, ದೊಡ್ಡ ರಥದಲ್ಲಿ ನಿಂತ ರಾವಣ. ಯುದ್ಧಕ್ಕೆ ಇದು ಹೇಳಿದ ವ್ಯವಸ್ಥೆ ಅಲ್ಲ. ರಾಮಾಯಣದಲ್ಲಿ ಹೇಳ್ತಾರೆ, ಭೂಮೌ ಸ್ಥಿತಸ್ಯ ರಾಮಸ್ಯ ರಥಸ್ಥಸ್ಯ ಚ ರಕ್ಷಸಃ ನ ಸಮಂ ಯುದ್ಧಮಿತ್ಯಾಹು ದೇವಗಂಧರ್ವ ಕಿನ್ನರಾಹ. ನೋಡಿ ಎಷ್ಟು ಚಂದ ಶ್ಲೋಕ, ಅರ್ಥ ಬೇಕು ಅಂತಲೇ ಇಲ್ಲ. ಭೂಮೌ ಸ್ಥಿತಸ್ಯ ರಾಮಸ್ಯ ರಥಸ್ಥಸ್ಯ ಚ ರಕ್ಷಸಃ ನ ಸಮಂ ಯುದ್ಧಮಿತ್ಯಾಹು ದೇವಗಂಧರ್ವ ರಕ್ಷಸಃ. ಇದು ಸರಿಯಲ್ಲ ಅಂತ. ಆದ್ದರಿಂದ ರಾಮನಿಗೂ ಯುದ್ಧಕ್ಕೊಂದು ರಥ ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಗ ದೇವೇಂದ್ರ ತನ್ನ ಆತ್ಮೀಯ ಸಾರಥಿಯಾದ ಮಾತಲಿಯನ್ನು ಕರೆದು ತಕ್ಷಣ ರಥವನ್ನು ಹಿಡಿದುಕೊಂಡು ಯುದ್ಧ ಭೂಮಿಗೆ ಹೋಗು, ರಾಮನಿಗೆ ಸಹಾಯ ಮಾಡುವಂಥ ಅಪ್ಪಣೆ ಮಾಡ್ತಾನೆ. ಆ ಅಪ್ಪಣೆಯನ್ನು ಹೊತ್ತ ಇಂದ್ರ ಸಾರಥಿ ಮಾತಲಿ ಒಳ್ಳೆಯ ಹಳದಿ ಬಣ್ಣದ ಅಶ್ವಗಳನ್ನು ಕಟ್ಟಿದ ಆ ರಥೆಯನ್ನು ನೇರವಾಗಿ ಹಿಡ್ಕೊಂಡು ಯುದ್ಧರಂಗಕ್ಕೆ ಇಳಿದು ಬಂದರೆ, ರಾಮ ಆ ರಥವನ್ನು ಏರಿ ಯುದ್ಧ ಮಾಡಲಿಕ್ಕೆ ಹೊರಡುವಾಗ ಒಂದು ವಿಶಿಷ್ಟವಾದ ಮಂತ್ರದ ಉಪದೇಶ ಆಗ ರಾಮನಿಗೆ ಸಿಗ್ತದೆ. ಅದಕ್ಕೆ ಆದಿತ್ಯ ಹೃದಯ ಅಂತ ಹೆಸರು. ಆ ಆದಿತ್ಯ ಹೃದಯ ಇವತ್ತೂ ನಮ್ಮಲ್ಲಿ ಅದು ಪಾರಾಯಣ, ಹೋಮ ಇತ್ಯಾದಿ ಬಳಕೆಯಲ್ಲುಂಟು. ಎಲ್ಲ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಯಾವ ಶಕ್ತಿಯನ್ನು ನಾವು ಪಡೆದುಕೊಳ್ಳಬೇಕು, ಆ ಶಕ್ತಿಯನ್ನು ಕೊಡುವಂತಹ ಅತುಲವಾದ ಒಂದು ವಿಶಿಷ್ಟವಾದ ಮಂತ್ರ ಭಾಗ. ಅದು ಕೇವಲ ಶ್ಲೋಕ ಅಲ್ಲ, ಅದೊಂದು ಮಂತ್ರ. ಆ ಮಂತ್ರದಿಂದ ಹೋಮ ಮಾಡುವ ಸಂಪ್ರದಾಯವೂ ನಮ್ಮಲ್ಲುಂಟು. ಅಂತಹ ಒಂದು ಆದಿತ್ಯ ಹೃದಯ ಮಂತ್ರದ ಉಪದೇಶ ಆ ಯುದ್ಧರಂಗದಲ್ಲಿ ರಾವಣನಿಗೆ ಸಿಗ್ತದೆ. ಆ ಮಂತ್ರ ಏನು ರಾಮನಿಗೆ ಸಿಗ್ತದೆ, ಆ ಮಂತ್ರ ಏನು, ಆ ಮಂತ್ರದ ಮಹತ್ವ ಏನು ಅನ್ನುವುದನ್ನು ನಾಳೆ ಮತ್ತೆ ಅಧಿಕ ಮಾಸದ ಮಹಾತ್ಮೆ ಇಲ್ಲ, ಅದರಿಂದ ನೇರ ಉಪನ್ಯಾಸದಲ್ಲಿ ನಾವು ಕೇಳುವ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ನೀವೆಲ್ಲ ಅಧಿಕ ಮಾಸದ ಪ್ರಯುಕ್ತದಿಂದಲೂ ತುಂಬ ಶ್ರದ್ಧೆಯಿಂದ ಕೇಳ್ತಾ ಬಂದಿದ್ದೀರಿ. ಅಧಿಕ ಮಾಸದ ನಿಯಾಮಕನಾದ ಪುರುಷೋತ್ತಮ ರೂಪಿ ಭಗವಂತ ಜ್ಞಾತಾಜ್ಞಾತವಾದ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಲಿ, ನಮ್ಮೆಲ್ಲ ಮನೆಗೆ ಮನೆತನಕ್ಕೆ ಶ್ರೇಯಸ್ಸು ಮಾಡಲಿ.
ರಾಮಚಂದ್ರನ ಅನುಗ್ರಹ ನಮಗಿರಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.